ಆತ್ಮೀಯ ಕಲಾಭಿಮಾನಿ ಬಂಧುಗಳೇ, ಸಂತ ಫಿಲೋಮಿನಾ ಕಾಲೇಜು ಯಕ್ಷಕಲಾ ಕೇಂದ್ರ, ಇಂಗ್ಲಿಷ್ ವಿಭಾಗ, ಕನ್ನಡ ವಿಭಾಗ ಮತ್ತು NSKLA ಪ್ರತಿಷ್ಠಾನ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ವಿಶಿಷ್ಟವಾದಂತಹ ಇಂಗ್ಲಿಷ್ ಮತ್ತು ಕನ್ನಡ ದ್ವಿಭಾಷಾ ಮಂತರ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮವನ್ನು ನಾವಿಲ್ಲಿ ಆಯೋಜಿಸಿದ್ದೇವೆ. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವತರಾಗಿ ನಮ್ಮ ಕಾಲೇಜಿನ ಉಪನ್ಯಾಸಕರು, ಯಕ್ಷಕಲಾ ಕೇಂದ್ರದ ನಿರ್ದೇಶಕರು, ಬಹಳ ಬೇಡಿಕೆಯ ಭಾಗವತರು ಆದಂಥ ಶ್ರೀಯುತ ಪ್ರಶಾಂತ್ ರೈ ಅವರಿದ್ದಾರೆ. ಅವರನ್ನು ಪ್ರೀತಿ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಮಕ್ಕಳಿಗೆ ತಮ್ಮ ಛಾಪನ್ನು ನಾಡಿನಾದ್ಯಂತ ಮೂಡಿಸಿರುವಂಥ ಶ್ರೀಯುತ ಚಿನ್ಮಯಿ ಪದ್ಯಾಣ ಅವರಿದ್ದಾರೆ. ಅವರಿಗೂ ಚೈತನ್ಯ ಪದ್ಯಾಣ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದ ವಿಶೇಷತೆ ಏನಂದರೆ, ನಾವೆಲ್ಲ ಬಾಲ್ಯದಲ್ಲಿ ತಾಳಮದ್ದಳೆಯನ್ನು ಕನ್ನಡ ಭಾಷೆಯಲ್ಲಿ ಕೇಳಿ ಬೆಳೆದವರು ಈಗಾಗಲೇ ಆಂಗ್ಲ ಭಾಷೆಯಲ್ಲಿ ಕ್ಯಾಸೆಟ್ ಮೂಲಕ, ದೃಶ್ಯ ಮಾಧ್ಯಮದ ಮೂಲಕ ಬಹಳಷ್ಟು ಪ್ರಚಾರಕ್ಕೆ ತೊಡಗಿಸಿಕೊಂಡಿದ್ದಾರೆ. ಆದರೆ ನಮ್ಮ ವಿದ್ಯಾರ್ಥಿಗಳು ಈಗಾಗಲೇ ತಾಳಮದ್ದಳೆಯನ್ನು ಬಹಳ ವರ್ಷಗಳಿಂದ ಕನ್ನಡ ಭಾಷೆಯಲ್ಲಿ ಕೇಳ್ತಾ ಬಂದಿದ್ದಾರೆ. ಆದರೆ ಆಂಗ್ಲ ಭಾಷೆಯ ಪರಿಚಯ ನಮ್ಮ ವಿದ್ಯಾರ್ಥಿಗಳಾಗಬೇಕು, ಅದರ ವಿಶಿಷ್ಟತೆ ಏನು ಎಂಬುದನ್ನು ವಿದ್ಯಾರ್ಥಿಗಳು ಮನಗಾಣಬೇಕು ಎಂಬ ಉದ್ದೇಶದಿಂದ ಇಂಗ್ಲಿಷ್ ವಿಭಾಗದವರು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ತಾಳಮದ್ದಳೆಯ ಪಾರಂಪರಿಕ ದೃಷ್ಟಿಯಿಂದ ಕನ್ನಡ ವಿಭಾಗದವರಾದ ನಾವು ಕೂಡ ಅವರೊಂದಿಗೆ ಕೈಜೋಡಿಸಿಕೊಂಡಿದ್ದೇವೆ. ಆದ ಕಾರಣ ಕನ್ನಡ ಮತ್ತು ಇಂಗ್ಲಿಷ್ ಆದಮೇಲೆ ಕನ್ನಡ ಇಂಗ್ಲಿಷ್ ವಿಶಿಷ್ಟವಾದ ಭಾಷೆ ಮತ್ತು ವಿಶಿಷ್ಟವಾದ ಭಾಷೆಯಲ್ಲಿ ನಿಮಗೆ ಹೇಳುವ ಕಾರಣ ಮೊದಲಿಗೆ ಇಂಗ್ಲಿಷ್ನಲ್ಲಿ ಅವರು ಅರ್ಥಗಾರಿಕೆಯನ್ನು ಹೇಳ್ತಾರೆ. ಆ ಬಳಿಕ ಕನ್ನಡ ಭಾಷೆಯಲ್ಲಿ ಸಾಂಪ್ರದಾಯಿಕವಾಗಿ ಅರ್ಥಗಾರಿಕೆಯನ್ನು ಹೇಳುವಂಥ ಉದ್ದೇಶವನ್ನು ನಾವು ಇಟ್ಟುಕೊಂಡಿದ್ದೇವೆ. ಇಲ್ಲಿ ಪ್ರಸಿದ್ಧ ಅರ್ಥಧಾರಿಗಳು ನಮ್ಮೊಂದಿಗಿದ್ದಾರೆ. ಈಗಾಗಲೇ ಯಕ್ಷಗಾನ ಕ್ಷೇತ್ರದಲ್ಲಿ ಪಾರಂಪರಿಕವಾಗಿ ಮನೆತನದ ಮೂಲಕ ಪ್ರಸಿದ್ಧಿಯನ್ನು ಪಡೆದಂಥ ಶ್ರೀಯುತ ಪ್ರೊಫೆಸರ್ ML ಸಾಮಗ ಅವರು ನಿವೃತ್ತ ಪ್ರಾಂಶುಪಾಲರು ಹೌದು. ಯಕ್ಷಗಾನ ಅರ್ಥಗಾರಿಕೆಯಲ್ಲಿ ಬಹಳಷ್ಟು ಹೆಸರನ್ನು ಪ್ರಸಿದ್ಧಿಯನ್ನು ಪಡೆದವರು. ಅವರು ಇವತ್ತು ನಮ್ಮೊಂದಿಗಿದ್ದಾರೆ. ನಾವೆಲ್ಲ ಹಿರಿಯರು ನಮ್ಮೊಂದಿಗಿರುವುದು ನಮ್ಮ ಸೌಭಾಗ್ಯ ಅಂತ ತಿಳ್ಕೊಂಡಿದ್ದೇನೆ. ಅವರನ್ನು ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ಇನ್ನೋರ್ವ ಪ್ರಸಿದ್ಧ ಯಕ್ಷಗಾನ ಅರ್ಥಧಾರಿ ಹಾಗೂ ಪ್ರವೃತ್ತಿಯಲ್ಲಿ ಉಪನ್ಯಾಸಕರಾಗಿ, ಪ್ರವೃತ್ತಿಯಲ್ಲಿ ಪ್ರಸಿದ್ಧ ಯಕ್ಷಗಾನ ಅರ್ಥಧಾರಿಗಳಾಗಿದ್ದಂಥ ಪ್ರೊಫೆಸರ್ ಪವನ್ ಕಿರಣ್ ಕೆರೆ ಅವರು ಕೂಡ ತಮ್ಮ ಯಕ್ಷಗಾನ ಅರ್ಥಗಾರಿಕೆಯಲ್ಲಿ ವಿಶಿಷ್ಟವಾದ ಶೈಲಿಯನ್ನು ಹೊಂದಿದವರು. ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತಿಸಿದ್ದಾರೆ. ಈ ಕಾರ್ಯಕ್ರಮದ ಸಂಘಟನೆಯಲ್ಲಿ ನಮಗೆ ಬಹಳಷ್ಟು ಸಹಕಾರವನ್ನು, ಪ್ರೋತ್ಸಾಹ ನೀಡುತ್ತಿರುವ ನಮ್ಮ ಪ್ರಾಂಶುಪಾಲರು, ಅವರ ಉಪಸ್ಥಿತಿ ನಮಗೆಲ್ಲ ಬಹಳ ಗೌರವವನ್ನು ತಂದಿದೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾರೆ. ನಮ್ಮ ಗುರುಗಳು, ನಮ್ಮ ಮಾರ್ಗದರ್ಶಕರಾದಂಥ ಪ್ರೊಫೆಸರ್ ದತ್ತಾತ್ರೇಯರವರು ಇಲ್ಲಿದ್ದಾರೆ. ಅವರಿಗೆ ಹಾಗೂ ಸ್ನೇಹಿತರಾದಂಥ ಪ್ರಾಂಶುಪಾಲರಾಗಿರುವಂಥ ಸುಬ್ಬಪ್ಪ ಕೈಕಮ್ಮ ಅವರಿದ್ದಾರೆ. ಅವರು ಕೂಡ ಒಬ್ಬ ಪ್ರಸಿದ್ಧ ಅರ್ಥಧಾರಿ. ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀವಿ. ನಿಮ್ಮನ್ನು ಸದಾ ಪ್ರೋತ್ಸಾಹಿಸಿದಂಥ ಆತ್ಮೀಯರಾದ ಪೊನ್ನಪ್ಪ ಅವರಿಗೆ, ಎಲ್ಲ ಅಧ್ಯಾಪಕ ಬಂಧುಗಳಿಗೆ, ವಿದ್ಯಾರ್ಥಿ ಮಿತ್ರರಿಗೆ ತಾಳಮದ್ದಳೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ನೀಡುತ್ತಾ, ಇಂದಿನ ಈ ಕಾರ್ಯಕ್ರಮ ದ್ವಿಭಾಷಾ ತಾಳಮದ್ದಳೆ ಕಾರ್ಯಕ್ರಮ ಮಂದರೆ ಎಂಬ ಪ್ರಸಂಗದ ಕುರಿತು ತಾಳಮದ್ದಳೆಯನ್ನು ನಡೆಸುತ್ತಿದ್ದೇವೆ. ಮಂದರೆ ಪಾತ್ರಧಾರಿಯಾಗಿ ಶ್ರೀಯುತ ಪವನ್ ಕಿರಣ್ ಕೆರೆ ಹಾಗೂ ಕೈಕೇಯಿ ಪಾತ್ರದಲ್ಲಿ ಡಾಕ್ಟರ್ ML ಸಾಮಗ ಅವರು ತಮ್ಮ ಪಾತ್ರಗಳನ್ನು ನಿರ್ವಹಿಸಲಿದ್ದಾರೆ. ವೇದಿಕೆ ಅರ್ಥಧಾರಿಗಳಿಗೆ ಬಿಟ್ಟುಕೊಡ್ತಾ ಇದ್ದೀನಿ. ಅವಕಾಶಕ್ಕಾಗಿ ಬಂದು ಶ್ರೀ ಗುರುಗಣಾಧಿಪತಯೇ ನಮಃ. ನಾಳೆ ರಾಮಚಂದ್ರಗೆ ಅಭಿಷೇಕವಾಗುವುದೆಂದು
ಮಂತರಿ ಹೋಗಿ ಬೆಳೆದಳು ಕೈಗೆಯೋಳಿಂದೆಂದು ರಾಮಚಂದ್ರಗಿ ಅಭಿಷೇಕವಾಗುವುದು Hope is the light which enlightens the path of human life. But at the same time, fear is the factor which destroys everything. Let me tell you frankly, I'm afraid. Afraid of losing everything, afraid of losing my existence. Just because of one sentence still ringing in my ears. That old man, King Dasharatha, speaking to the priest Vasishtha and the minister Sumanta. Yes. If I start recalling my life, I don't know who is my father. I don't know who is my mother. Nobody loves the entire planet Earth. If somebody speaks about Mantara, they say, it's a crooked, evil, devil, monster, whatever you want, everything is for me. Nobody loves. And people also laugh at my body. Oh, Do you know something? what? My body has 3 humps. Like you can find humps on the road. People laugh at the humps. But I do say the 3 humps are 3 tenses of time. Past tense, present tense and the future tense. And the 3 humps are the 3 persons who have given life to Mantara. The one is Ashwapati, the king of Kekaya. The second is the Kaika, my daughter. And the small hump is Bharat, who is brought up on mine. I'm living for the sake of Bharat. I'm living for the sake of Kaika. Now everything is destroyed. That old man, Dasharatha, yes, what to do? What to do? Still I can see it. Still I think I can do something. And my inner soul is cautioning me. It's not the time to think, it's the time to act. So why should I waste the time here? Let me rush. Let me rush and let me act. I'll not think anything now. Straight away, rush into the palace of Kaika. Where is she? Kaika! 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 Where are you? Get up, Kaika! Get up! I am also bored with sleeping. But what? You seem to be in anxiety. These days, you know only 2 things. One is eating, another one is sleeping. From morning, all the servants are eager to help me. They are asking, Devi, do you want milk? It is mixed with saffron. I said, no. Nothing else to do. For some time, I sleep on the couch. And then I get up, I dress again, stand before the mirror, touch my flowers, smell the sweetness of the flower, touch my flowers, sweetness. Nothing else to do. And I was looking for you. You are nowhere here. Kaika, Huh? wait for a few more days. Huh? All the entire citizens of Ayodhya will come and garland you and say goodbye. Your word seems to be mysterious. I don't understand, Mantara. Why are you acting like a child, Kaika? Child me. Baliki, Bhumale, Charushile Hindu, Munnakata.
ಮಂದಿ ವಸಿಷ್ಠರ ಕೂಡಿ ಅಂತರಂಗದಿ ಮಾತಾಡಿ ನಿಂತು ನಾ ಕೇಳಿದೆ ಮಾತ ಕಾಂತಿ ಕೇಳಿದ ನೀತಿ ಬಾಲಕಿ ಕುಮಾರಿ ಚಾರು ಶೀಲೆಯುಂದು ನಿನ್ನ ಕಾತ ಬಾಲೆ ಬಾಲೆ Oh, Kaika, Manthala. I'm your elder companion. I do call you as daughter, mother, everything. Only you have the right to call me child. Because from the days when I was a young child in Pekaya, Yeah. you are the one who helped me to grow like this. I didn't have the benefit of being helped by my mother. What? It was only my father luckily brought you one day and told me when I was a small child, here is Madhara, she is your nurse, friend, and sometimes you guide me also. And when I came from Kekaya to Ayodhya, I brought so many things, but I brought one person, and that's you. Of course, the other servant maids of other queens here, they are not happy to look at. Anybody need not be happy looking at your ugly appearance. You are hunchback, humpback, and more than that, some say you are gossip monger. Here and there you go, unnecessarily peep into others' matters and try to overhear. But anyway, I tolerated because you bring information to me what is happening in this big Ayodhya. And that too, recently, when my husband, King Dasharatha comes, last few days, he doesn't talk much. So I feel terribly bored. And that is why I was looking for you here and there. Where were you? I don't know, Kaika, whether to laugh or to cry by your words. You are like my mother. She was saying, your husband, he didn't came and spoke properly, and that's why you're bored and you're sleeping. You're not aware what's happening. You can't understand the My seriousness of the husband has issues which is given- happening in Ayodhya. My husband, who loves me too much, has given me clear instruction to all the servant maids that I should never work. Even when I go to courtyard, there are servant maids. No privacy for me also. Shall I tell you honestly? As of now, at the present, I feel like people after certain age, they must be killed. They must become. They must be killed. Up to certain age, they should be allowed to live. Beyond that, they must be killed. How old am I? But no. There is a modification for Are you that. referring to me? No, don't mistake. There is a modification. Only the male citizens should be killed. Females should be allowed to live. My husband is quite old, but how old he is to look at and inwardly, only I know. I am referring him only. Eh? Not, Referring to my not only him, lovable husband, King Dasharatha. your old husband. I told you. Old is a matter of what? But Only I- wife will know. Even you will not know. You are not married, how do you know? I am fortunate enough. You're fortunate. Yes. Otherwise, I would have gone through all these nonsense which is happening in the palace, the big palace. You speak in riddles. Be clear. Kaika, Be straight. Kaika, I was roaming around the palace. Oh. When I was walking through, Hmm. you know there is a conference room.
a private conference room. Only men gather there. They discuss the royal matters connected with the kingdom. For a change, Hmm. today there were only 3 men. 3 men in the private conference chamber. How do you know 3 men? If you want me to modify the sentence, there were 3 idiots. 3 idiots. That word has so many associations. The first one is the minister Sumantra, good for nothing. Don't say loudly, tell me. That's right. The second one is the priest Vasishtha. Again, He is a hopeless fellow. Always chants Rama, 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 Rama. My Rama. Huh? Whatever Rama. That's the second fellow. And the third Who is the third idiot? idiot is your idiot. That's an old man, King Dasharath. Then make it 4. I am also idiot for you. In the beginning only I told, whatever I say it's only concerned with male, not with the female. Speaking plain language. Why do you call them idiots? The decisions which they took today and what is going to happen tomorrow morning, you don't have much time. Think seriously, don't act like a dumb. You know what's going to happen tomorrow? Why should I be concerned with the political matters happening in this kingdom? I know. I know. How is it going to be affected to me? I know. I am sure I will die. But before that I see you are dying. What were you discussing? They were discussing the serious matter. Serious matter. The son of Kausalya. Son of Kausalya? Rama. He is also my son. What a foolish lady you are. The son of Rama is going to be the... Oh, Rama is going to be what? How to say? I don't want. Sometimes what I say that's going to be true. What have I decided? Your old husband. Your old man. These days, even when I was with me in the night, by himself I have seen him uttering Rama, Rama, and thinking something. What is related to Rama now? He is chanting Rama, Rama. Yeah, I have perceived it. Here also. I didn't question him. Which means he was planning it for a good long time. It's not all of a sudden. Something which has not happened. It is intentionally. I know I am going to die. For sure I am going to die. What have they decided now? The coronation of Rama. Rama is going to be the future king of Ayodhya. We are going to die right now. You are just happy news. So what is this?
hearing the happy news that our Ramachandra is going to be the heir apparent Yuvraj of this Kosala nation. Think, Kaika. He is becoming the king. That day tomorrow, Mandara, look at my hair. Look at my hands. Horripilation I feel. What a blissful moment it is for me. Tomorrow, I will be in joy. You will be in joy. Everybody in this kingdom will enjoy the happiness. And finally we will destroy. It's no one day everybody dies, no. But anyway, Rama, our Rama, is becoming the king. Who is our Rama? Who is our Rama? Is Ramachandra. In fact, you made him one day Ramachandra. Don't you remember? When he was a small boy, he was lying and looking at the moon. And he said, I want that moon, I want that moon. Nobody could pacify him. Nobody could bring that moon. You clever, very shrewd. You brought a mirror and showed that. And you have made him Ramachandra. Today he is saying, I want Rama. And then Ramachandra used to say, when he was very small, Uncle Moon, Uncle Moon, Uncle Moon. Such a happy boy has grown now. And Sita, his wife, is also there. And tomorrow he is going to be the king. The biggest. The successor for this land is our Ramachandra. Our Ramachandra. Happiness for you, happiness for you. Everything is good. But why are you lamenting? Kaika, Huh? shall I say something? What? Shall I say? Say, you all share the happiness. Shall I give some milk mixed with saffron? Oh, no. On top, add few drops of poison. No. Listen to me. You come here. So this is a new pendant. On last year Ramanavami, my husband, out of love, with special order to the royal goldsmith, made this for me. Yes. But on hearing It's this your last happiest wish, Kaika. and giving as gift to you, It is my last gift. some note of discordance. We can't understand. How to say, whether to Why say you as understand? an innocent or dumb, I don't know. Understand the repercussions which was going to happen in Ayodhya. Repercussion, effects, what are they? If Rama is going to be the king, ನಿನ್ನ ಭರತ ಗಾತನಲ್ಲಿ ಚಾಕರಿಯ ಗೋದಮ್ಮ it's your Bharata, it's my Bharata. ಭರತಗಿ ಆತನಲ್ಲಿ ಚಾಕರಿಯ ಗೋದಮ್ಮ ತರುಣಿ ಜಾನಕಿ ಪಟ್ಟದರಸಿಯ ನೋಡು ನೀನಿರದ ಸೇವಕ ವೃತ್ತಿ ಧರಣಿಯ ಅಧಿಪತಿ ಧ್ವರ ರಾಮಗಾದರಿ ನಿನ್ನ ಭರತ ಗಾತನಲ್ಲಿ ಸಾಗರಿ Oh my daughter Kaika, Oh, my Mantara. understand.
I understand only one thing. What? The repercussion could be my husband, King Dasharatha, will spend more time in my chamber here onward. If Rama takes the responsibility, what work my husband has, nothing else. Only me in my chamber, spending more time. That could be the repercussion. I'm feeling guilty now. Huh? I'm feeling guilty. Guilty. Because I nurtured you. Yes. I'm always grateful to you. How to say, Kaika? What? Whether to call you as a dumb or a fool or a child, I don't know. Just have a bit of logical thinking, Kaika. Look at the scenario What in a logic different I way. need? I'm happy with my husband. I'm happy with the pleasures here. What logic? You know what's going to happen? Rama becomes king. King, And you are also. who is going to be the Samrajni of Ayodhya? The mistress of the king? Rama. With Rama and Sita. And who is going to be the Rajamata of Ayodhya? The mother of the king? Oh. Rama's mother Kausalya. What is it? No, So what? no feeling there also. Not only Kausalya, I'm also with them. Kaika, there are qualities of goodness. One is honesty. The second one is loyalty. The third one is speaking truth. Speaking truth. These are the major three qualities of goodness. The creator of the world has brought those qualities and put it on my body. Those are the three arms here. One is loyalty, one is the speaking truth, the second one is the honesty. You're honest now? You doubt? What can you say honestly? What happens to me? You know what's going to It's happen? a jubilation to everybody, including this Kaikeyi. You know what's going to happen? I don't understand your logic. Rama, Sita, and Kausalya are the great hypocrites of Ayodhya. They are like snakes. They speak sweet, but they act differently. You don't know. What will happen to me? If Rama is going to be the king of Ayodhya, Huh? what is going to happen to our Bharat? Bharat, my Bharat. He is with Rama, Rama's brother. Rama's brother, And the brother. who is always with Rama. After Rama, actually, my son Bharata was born. Call a small child in Ayodhya and ask the order of 4 sons. Somehow Rama and Lakshmana are together. And then Bharata and Shatrughna. And with Shatrughna they are together, they are parents. That is what is going to happen tomorrow. Along with Rama, Lakshmana will be there. Along with Rama, Kausalya will be there. Along with Lakshmana, Sumitra will be there. And along with them, I will be there. You will be there. For sure you will be there. But you will be on the floor. Floor? What do you mean? You are going to be the servant, the mean servant of Kausalya. You will be ill-treated. Bharata is going to be the slave of Rama. You know, Sita, don't believe Sita. Don't believe Sita. What is the greatness of Sita? People say, Sita born from the earth. She is my daughter-in-law too. But she is not your daughter-in-law. She is daughter-in-law of Kausalya. And people call her as the goddess of Ayodhya. As soon as she came, Ayodhya changed. I also born and brought up in earth. What is so different? If Sita is God, Mantara is also God. This is what you are telling. Even I don't know who. Shut up! Shut up! ಈ ಮಾತನಾಡು ಮರೆಯಾಳಿ ಹೇ ಹುಚ್ಚು ಮೋನಿ ಕಾಮಿನಿಯರೋಡು ನಿವಾಳಿ ರಾಮನು ಗಿರಿಯ ಮನೆಗೆ ಮೇಲೆ ಈ ಸೀಮೆಯ ಮರದ ಮಾಡುವುದು ಲೋಕಕ್ಕೆ ಸರಿಯೇ ಕುಲಮೆರೆಯೇ ಇದು ಸರಿಯೇ
ನೀನೇ ನರಿಗೆ ಮಕ್ಕಳು ನಾಲ್ವರೊಳಗೆ ತಮ್ಮಳು ಬೇರೆ ನಡೆವರೆ ಹೀಗೆ ಕೆಲದವರಿಂದ ಕೇಳಿದರೆ ನಿನ್ನ ಸೊಕ್ಕ ಮುರಿದು ಬಾಯ ಬೈಬಲು ಸುಮ್ಮಗಿ ಮುದಿ ಪೂಜೆ You, ಸತ್ತ ಹಾಗೆ ಚಾಗಿ ನಿನಗೆ ಚಾಗಿ ನಿನಗೆ ಈ ರೀತಿ ಮಾತಾಡುವರೇ shut up! What audacity you have to talk like this Get up, Kaika, get up. Otherwise it's going to be too late. against the family system, that too of the royal family. That is why I'm there. What are you You should answering? thank me. Stupid fellow. There should be some method in madness. But yours is methodless madness. Mine. What nonsense are you talking here? You don't have method? Don't try to poison the happiness of this royal family here. Great family. Don't show me your face. Huh? Ugly hand you are. All these days you Woman. used to call me as beautiful woman? But now your true color has come out. Oh, What a scheming, corrupt mind you have. mine. Manthara, you know, nobody looks at out. It is something bad omen, ill omen. You are like that. You are presenting something bad for the solar dynasty here. And everybody seems to be enjoying this happy news. Huh? That is, I overheard from others, though I did not know the truth about Go, it. you also dance. And I know. Everybody should be happy. This is in accordance with the tradition of the solar dynasty. When Rama is the eldest son, the throne should go to him only. And my son Bharata is after that. Then he is going to the better. Is there any system here? Only when the eldest one is disqualified, not having eligibility to sit on the throne, then the next one will be given. Rama, perfect man. You are talking about truthfulness. He is the incarnation of righteousness, gratitude, truthfulness, what not. All the good virtues that you find in a gentleman in the world are found in Rama. That is why already he is regarded as an ideal man. Does anybody know the childhood days, the boyhood days, how he used to play, what he used to do? Rama? No, nobody knows. Because since the childhood days, Rama is quite serious. Thinking about the welfare of not only the family, and welfare of the entire country. And you are speaking against such a great man, our lovable Rama. Your mind is dirty now, as if filled with foul flesh. You know the crow? Crow. You throw some sweet and you throw some rotten flesh. The crow jumps to the flesh and eats like that. You see That is why I am wicked saying- rotten things. What ugly, meaningless, nonsensical things you are. I can't tolerate you. All these days I tolerated you because you were given as a gift by my father. Not that I don't have other people. But since my childhood days you have been with me, you have come and seen your ugly appearance. Nobody likes you. Whenever in the corridor, in any place or in the courtyard, people look at you, the other maids, they run away. But I loved you because you have tended me, almost like a mother. But now, having heard these ugly words from you, you should be dead. You are speaking about death. You should die. So get away from ಸೊಕ್ಕಿರದಿರಲಿಲ್ಲವಳು ಚಕ್ಕುಳಿಸಿಯೇ ಹೋಗ ಮಾಯೆ ಸುಮ್ಮನೆ I will Get away, oh, no. ಯಮನು Yes, I
Old dog, you are a jackal, you are a crow. Always barking. Bow, 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 bow. I don't have any other task to do. Can go. Don't bark here. Before going, I can't tolerate it. don't listen to me. Anybody speaking ill of Rama? No. Worship Rama. Worship. Rama is what? Ideal. Kaika, I'll ask few questions before I go. Before I leave your chamber. Don't speak loudly, others will beat you. Okay. I will die. No issues. I don't mind. But let me ask you questions. Don't answer me. But I won't answer you. Answer. You ask your questions. Answer yourself. Ask to your heart and find the answer. Don't answer me. Aika, Quickly. the three. Number one, first question. Blurt out. On the day of your marriage, the king Dasharatha, what is what? You are great, Kaika. You are coming as. You are coming to the kingdom as goddess Mahalakshmi. Remember? And after a long time, Why did you overhear all these words? why do you Uttered by my husband, Why do you- uttered to me. Why do you speak loudly? When you speak loudly, you don't have any right to say that nobody should listen. Yes. Answer me. The first question. He told all these things, no? He prized you like Mahalakshmi. When Putra Kameshri was going on, where were you? I was there. Was there at the back. I was looking at the people, Ah. what new sari, what new jewels, how decorated they are, how they are enjoying. You are fit for that only. Who sat next to king? Kausalya sat next to King Dasharatha. What was your position? What was her position? Number two. Hmm. Why all of a sudden the decision of coronation is been taken place? What? Why all of a sudden such a big decision which is going to change the scenario of Ayodhya, and overnight without bringing it to the notice of anybody, King Dasharatha took the decision, and do you know something? Oh, I see. Get up and go and see outside. Preparations are already begun in Kausalya's chamber and Sumitra's chamber, and your chamber is isolated. Hmm. You know something? But they don't like me. Even Dasharatha don't like you. That's the fact. Huh? Invitation is being sent to everywhere, excluding two places. Oh, for this coronation ceremony. Coronation ceremony. The one is to the king of Mithila, Janaka Maharaj. And the second one, king of Kekaya, Ashwapati. That's your place. These two places, invitation is not sent. Do you know why? If Ashwapati will get to know about the coronation, certainly he will oppose. And if Janaka gets to know, he says injustice. I do It's not right. Rama is not supposed to be the king. Bharat is going to be the king. He is the one who fits. Janaka knows. I don't remember clearly on the day when I married Dasharatha, but on that day, the old king Dasharatha and my father, they were talking something in whispers. I heard that. I don't know I what overheard it is. that. I know that. I overheard. Do you know what Dasharatha promised your father? The son of Kaika is going to be the king of Ayodhya. That was the promise. That is because Kausalya did not give birth to any baby, and Sumitra also. If so, it should be mine only. Because of your fortune, Ah. those two old cows, Kausalya and Sumitra, gave birth to two. Oh, there seems to be some sense in your words. Not only that, Ah. major point. Understand? What is it? Ram. You said no? Qualities of goodness, everything is in Ram. His steadfastness, And- his truthfulness, his gratitude, Stop his it, love. stop it. Wait for a minute.
And you said Sita. Sita is an ideal prince. Why Ram and Sita? They could have opposed. They could have told Dasharatha, Father, please wait until Bharat comes. Then let's go for coronation. Ram not even uttered a single word. My son Sita is happy. Sita is dancing. Sita is finding new colors of saris. You know? Oh, it's arranged in the absence of my son and Shatrughna. Let me speak the last word and then I'll go. Hey, okay, no, go. Wait. You know, the flowers are shattered on the floor. It looks like isolated, independent, and unconnected. But if you tie it in a thread, it's going to be a garland. Kausalya is a flower, Ram is a flower, Sita is a flower, Sumitra is a flower, Lakshmana is a flower, Vasishtha is a flower, Sumantra is a flower. All of these flowers are tied in And a me? thread called Dasharatha, and you are the flower which is thrown away, which is good for nothing. Kaika, you are going to be the mean slave of Kausalya. I know, your task is only thing, washing utensils, washing clothes, and begging food. You should beg for food. ಹೃದಯವ ಮಾಯ ರಕಸಿ Count your days, Kaika. It's your last days in Ayodhya. I'm confused and confounded now. Bharat is going to die. Ram will banish Bharat. ಕದಡಿದಳು ಕೈಯ ಅಂತಃಕರಣ Listen to your heart, Kaika. Don't listen to Mantara. Mantara is evil. Mantara is God. I accept I am a street dog, but listen to your heart. ಕೈಗೆಯ ಅಂತಃಕರಣ You are most beautiful among the three. You are most brilliant among the three. Speak. ಮಂತರ ಸಖಿನಿ ಬೇಡಿದ ಮಾತು ಸಕಲವು ಲೇದಾಯಿತು ಸಕಲವು ಲೇದಾಯಿತು ಸಖಿನಿ ಬೇಡಿದ ಮಾತು ಸಕಲವು ಲೇಸಾಯಿತು ಸಕಲವು ಲೇಸಾಯಿತು ಯುಗುದಿಯೇ ನಿಂತಿನ್ನು ಎನ್ನೊಳ್ಪೇ ಕಳಿದುದನ್ನು ಸಖಿನಿ ಬೇಡಿದ ಮಾತು ಸಕಲ ಮೂಲೆದಾಯಿತು ಯುಗುದಿಯೇ ನಿನಗಿನ್ನು ಎನ್ನೊಳ್ಪೇನೆ ಕಂಡುದನ್ನು ಸಗಿನಿ ಬೇಡಿದ ಮಾತು ಸಕಲ ಮೂಲೆದಾಯಿತು ಯುಗುದಿಯೇ ನಿನಗಿನ್ನು ಸಖಿನಿ ಬೇಡಿದ ಮಾತು ಸಕಲ ಲೇಸಾಯಿತು ಮಂತರ
time to think over what you have suggested now. Yes, I do perceive some hidden agenda in this decision, which has happened all of a sudden, so quickly. Every night when my dear husband Dasharatha comes here, he tells all the things in his mind, what happened in the court, and part and parcel of his mind. But the last few days, he doesn't talk much. He appears to be more and more reserved. And now you tell me that he has taken a quick decision. Now I understand. In the absence of Bharata, why has he decided? There must be some scheming mind of all the three. Mantara, being born in Kaikeya, brought up in Kusala as a fondling baby almost. I have never thought these political issues of human life. Royal life is full of political tangles. Human beings are likely to change. What I am today, I may not be same tomorrow. What I was years ago, I may not be that now. This is the nature of human beings. All these years, especially Rama loved me very much. More than Bharata, I fondled him. But after becoming king, he gets power. In case he gets absolute power, will it not corrupt him? I don't know, you must tell me, Mantara. They say women by nature, by birth, are more clever than men. Understand that. Who taught that bird to lay eggs in another bird's nest? That is what nightingale does. Poor crow hatches on the eggs, and finally when the eggs are hatched, nightingale go. So women have, especially old women, they have shrewd mind. Mantara, I understand. I fully agree. My son Bharata, he is important to me. Mantara, Kaika. I don't know. Hardly a few hours are left now. This is night. You said tomorrow morning. Coronation is going to be. Rama is going to the heir apparent. Rama is officially will be declared as the heir apparent Yuvraj of Kosala kingdom, which means after years I will be nobody. Mantara, Kaika. come here. Come here. You are not old hag. I withdraw all my ugly scolding words. I do You are my forgive. close confidant. You are my goddess now. Oh, Go ugly to look at you physically. Mantara, Kaika. how to solve this problem? How to make my Bharata the king? How to come out from this royal angle? Kaika. When we can't find. You have any suggestion? Yes, of course. You have saved me till now. Now you must save me, Mantara. Save me, Mantara. when we can't find solution in future, We should look at the past. Ask. ಹಿಂದೆ ಮೆಚ್ಚಿ ನಿನಗೆ ಆನರೀಂದ್ರ ಕೊಟ್ಟ ಮಾಧವರ remember Kaika? ಎಂದು ಕೇಳು ಕೊಟ್ಟ ಮೇಲೆ ಮುಂದೆ ಕೇಳು ಈರೇಳು ಪರುಷ ಅರಣ್ಯದೊಳಿರವೇ Samvastra Satya.
save me and secure land for my son Bharata. Don't worry, Kaika, don't worry. Huh? You are my sweetheart. I am there. You are I saving- am your minister. You are everything to me. I am your elder companion. I am everything for you and you are everything for me. Kaika, Antara, recall an incident which happened long ago. long ago, When you are young and King Dasharath was also young. oh, these are our never-ending honeymoon days. Correct. We used to go together Hmm. and He used to call you honey and you used to call him moon so that it's honeymoon. yes. During one, We have gone to many places. during one such honeymoon, Huh. when King Dasharatha, Huh. you know Vaijayantapura, you can recall that Pura? Oh, Vaijantipura, it was not honeymoon, it was honeymoon for him. To whom? That Rakshasa, that Timikvaja, Shambharasura. Shambharasura. Lord Indra came and sought the help of King Dasharatha and King Dasharatha extended the help. Even Indra was helped and my husband Dasharatha had to help Indra. And you know that? And in the rigorous fight, terrible fight, Battle. my husband was about to lose because that wheel was about to fall down. What you did? I put my finger Huh. and saved my husband's life. And you nursed Then he Dasharatha saved and saved his life. And he was lost his conscience. Yes. And you nursed him. I gendered And him. brought him back to the I carried conscious. And then, I saved him. what happened then? Oh, I have totally forgotten in the happy days he is celebrating. When joy. Dasharatha was too happy, and he said, Kaika, ask 2 boons, whatever you want, Oh, I'll grant it. King Dasharatha had given me 2 boons. Have you asked? Who wants a boon when my husband himself is there? I said, no. I will ask whatever I want. It is a right time, Kaika. Oh, I had forgotten totally. Those 2 boons are still. And the condition of With the you. boons were that, like that only. Like it is, I can it should be claim. fulfilled. I can claim now. Do one thing. But- Throw off all your. But again you confuse me. What relation between my 2 boons with him and Bharata becoming king? Listen carefully, Kaika. Throw off all your ornaments. Huh? My ornaments. Ornaments. Next to my husband, my ornaments are most dear to me. Fine. Who is more important to you, ornaments or Bharat? Then throw off. And But then, if Bharata becomes king, I can have more ornaments. then wear an old sari. Old sari. As much It must as be dirt. in the oldest sari suit. Dirtiest sari. King Dasharatha should think twice I don't before know coming near you. in which box it is oldest. I'll find you. Usually my husband says, throw away, buy a new one. I'll listen your job. I'll give my sari, you wear it. And you give that sari to me, I'll wear it. Have you washed it properly? Okay, give it. And then there is a chamber in palace which is not used. Oh, Chamber of anger, Krodh Bhavan. that is always closed. Open it. Get inside. Oh, Lie on the floor. I should go to that chamber. Chamber. Chamber of anger. Lie on the floor. When your old man comes, Anger and sorrow go the together. mad Dasharatha will come to you. He will come tomorrow morning. As soon as he comes, you ask 2 boons. 2 boons. First boon, I don't know what boons are to ask. before taking the boons, you should get his promise again. Make sure that he is What going to type of fulfill your promise? boons. What type of promise? You ask him that he is going to fulfill the boons which you are going to ask. Touching my palm. Ah. I should not allow to touch any And other touch part of your my body. neck also. Ah. Don't allow him to touch your head. No. You are going to destroy. Because I know my own weakness. So, then once he is confirmed that he is going to fulfill Get the, the promise confirmed first. then you ask the first boon. The first boon is Bharat should be coronated in place of Ram. And the son of Kausalya is not the king of Ayodhya. Son of Kaika is going to be the king of Ayodhya.
first boon. 2 boons. That's the first boon. Suppose I ask him, Rama should go away from me. He may die immediately. Let him die. No. The problem is not solved. Which should be the first boon that First boon is Bharat should be coronated as the king of In the place of Rama. In place of Rama. Second boon is Ram should be sent to the exile for 14 years. Challenge for 14 years. 14 years. So that the citizens of Not Ayodhya, more, not less. not less, not more. So that the citizens of Ayodhya will forget Ram. And only Kaika, Bharat and Mantara. Only 3 names like 3 arms, you know. I fully realize the significance and importance and the necessity of your words. Manthara, Henceforth I won't talk. Manthara, Only you should speak. Manthara, Hmm. tomorrow onwards, I will worship you. That's- You are my goddess. No. People started worshipping Ram and Ram is going to exile. If you start worshipping me, I should go to exile. No. I don't, no. I will do as you have dictated to me, Manthara. But don't go far away, because tomorrow if Dasharatha comes to my chamber and if he changes my mind, I may fail. At least be outside to give me indirect, vicarious Hints. support to me. Yes, I'll keep on giving you hints. I'll stand next to the door. But remember, henceforth you should act. I have no words to thank you. I have no words of gratitude to express to you. You are my goddess. You are my goddess. I'm saved now. I'm saved. God bless you, Kaika. ನಾಳೆ ರಾಮಚಂದ್ರಗೆ ಅಭಿಷೇಕವಾಗುವುದೆಂದು ಹೇಳಿದ್ದೆನು ಮರೆಯಲ್ಲಿದೆಂದು ಮಕ್ಕಳೆ ಹೋಗಿ ಹೇಳಿದೆನು ಕೈಗಳೊಳಗಿಂತು ಮಕ್ಕಳೆ ಹೋಗಿ ಹೇಳಿದೆನು ಕೈಗೆಯೊಳಗಿಂತು ನಾಳೆ ರಾಮಚಂದ್ರಗೆ ಅಭಿಷೇಕವಾಗುವುದೆಂದು ಒಮ್ಮೆ ಯಾವ ಭಾಷೆ ಮಾತಾಡಬೇಕು ಅಂತಲೇ ಅರ್ಥ ಆಗುತ್ತಾ ಇಲ್ಲ. ನೋಡಿದವರು ಹೇಳ್ತಾರೆ ಮಂತ್ರಕ್ಕೆ ಭಾಷೆ ಇಲ್ಲ. ಆದರೆ ಏನು ಮಾಡುವ? ಮಾಡಬೇಕಾದನ್ನು ಸಾಧಿಸಬೇಕಾದ ಕರ್ತವ್ಯ ಅದು. ನೋಡಿದ್ರು ಅಲ್ಲಲ್ಲಿ ಗುಸುಗುಸು ಈಗಾಗಲೇ ಪ್ರಾರಂಭ ಆಗಿದೆ. ಕೆಲವರಂತೂ ಮುಗೀತು ಅಂತ ಇತ್ತು, ಹೊರಟು ಆಗಿದೆ. ಯಾಕೆ? ಅವರಿಗೆ ಬೇಕಾದ್ದಾಗಿದೆ. ಅವರಿಗೆ ಏನು ಬೇಕಿತ್ತು ಅದು ಸಿಕ್ಕಿ ಆಗಿದೆ. ಇನ್ನು ಯಾಕೆ ಎಲ್ಲ ಹೇಳುವುದು? ಅದಕ್ಕೆ ನಮಗೆ ಬೇಕಾದ ಸಿಕ್ಕಿ ಆಗಿದೆ. ಇನ್ನು ಯಾವ ಕರ್ಮಕ್ಕೆ? ನನ್ನ ಕರ್ಮ ಏನು ಅಂತ ನೋಡ್ಬೇಕು. ಮಂತರೆ ಏನು ಸುಮ್ಮನೆ ಅಂತ ಮಾಡಿದ್ರು. ಹೀಗೆ ಅರಮನೆಯಲ್ಲಿ ನಡೆದು ಹೋಗ್ತಾ ಇದ್ರೆ 3 ಮಂದಿಗಳು ಮಾತಾಡ್ತಾ ಇದ್ದಾರೆ. ಚಕ್ರವರ್ತಿ ದಶರಥ ಮಂತರೆ ಬಿಟ್ಟಾಡ, ಯೋಚಿಸುವುದಕ್ಕಿಲ್ಲ, ಮಾಡಬೇಕಾದನ್ನು ಮಾಡುವುದಕ್ಕಿದಲ್ಲ, ಮಾಡಬೇಕಾದ ಗಮ್ಯ ಬೇರೆ ಉಂಟು. ಕೈಕೆ ಅಂತ ಬರೆದಟ್ಟು ಕೈಕಾ ಕೈಕಾ ಮಂತರ, ಈಗಲಾದ್ರೂ ಬಂದೆಯ ನೀನು? ಉತ್ತಿಷ್ಟೇ ಮೂಡೆ. ನಾನು ಏನೇ ಬುದ್ಧಿ ಉಂಟೇನೆ ನಿನಗೆ? ಬಲಿಗೆ ಪೂಮಾಲಿ ಚಾರುಷಿಂದು ನಿನ್ನ ಕಾತ ಭೂಲೋಕವ ರಾಮನಿಗೆ ಪಾಲಿಸಬೇಕೆಂದು ಹೀಗೆ ಬಾಲಿಕೆ ಪೂಮಾಲಿ ಮಂತ್ರಿ ವಸಿಷ್ಠರ ಕೂಡಿ ಅಂತರಂಗದಿ ಮಾತಾಡಿ ನಿನ್ನ
ಪುನಃ ಕೇಳಿದೆ ಮಾತ ಕಾಂತಿ ಕೇಳಿದಾವನಿ ಬಾಲಗೆ ಪುಮಾರಿ ಚಾರು ಶಿಲೆಂಗೋ ನಿನ್ನ ಬಾಲೆ ಬಾಲೆ ಕೈಕಾ ಕೈಕಾ ಮಲಗಿ ಮಲಗಿ ಸಾಕಾದವಾಗ ಸ್ವಲ್ಪ ಕುಳಿತುಕೊಳ್ಳುವುದು, ಹಾ ಕುಳಿತು ಸಾಕಾದವಾಗ ಹೀಗೆ ನಡೆದಾಡುವುದು, ಹ್ಮ್. ಅದರಲ್ಲಿ ಸಾಕಾದವಾಗ ಹಳೆ ಪೆಟ್ಟಿಗೆಯಲ್ಲಿ ಯಾವುದು ಹೊಸ ಸೀರೆ ಉಂಟು ಅಂತ ನೋಡುವುದು, ಹ್ಮ್. ಬೆಳಿಗ್ಗೆ ಉಟ್ಟ ಸೀರೆಯನ್ನು ಮತ್ತೆ ಬದಲಾಯಿಸುವುದು, ಹ್ಮ್. ಆಭರಣಗಳನ್ನು ಅಲ್ಲಕ್ಕೆ ಬದಲಾಯಿಸುವುದು, ಹ್ಮ್. ಕನ್ನಡಿ ಮುಂದೆ ನಿಂತು ನೋಡುವುದು, ಹ್ಮ್. ನನ್ನನ್ನೇ ನೋಡಿ ನಾನು ಸಂತೋಷ ಪಡುವುದು. ಹ್ಮ್. ಇಷ್ಟು ಮಾಡುದಾದ್ರೆ ಬೇರೆ ಏನು ಕೆಲಸ ಇಲ್ಲ. ಈಗಕ್ಕೆ ನಾನು ಮಲಗಿದ್ದು ಇನ್ನು ಶಾಸನಾಗಿ. ಶಾಶ್ವತ ಮಲಗುವುದು ಕೈಕಾ. ಮಲಗುವುದು ಬೇರೆ ಏನು ಕೆಲಸ ಇಲ್ಲ. ಏಕೆ ಈ ಮಾತು? ನಿನ್ನ ಅಂತಃಪುರಕ್ಕಾಗಿ ನಾ ಬರುವಾಗ ಹಾ, ಆ ಕೌಸಲ್ಯ ದಾಸಿ ಕೌಶಲ್ಯ ನನಗೆ ತಾಗಿಕೊಂಡು ಹೋಗ್ತಾಳೆ. ಕೌಶಲ್ಯ ದಾಸಿಯ ದಾಸಿ ನಿನ್ನೆಯವರೆಗೆ ನನ್ನನ್ನು ನೋಡಿದೆ, ಮಂತರಮ್ಮ ಮಂತರಮ್ಮ, ಇವತ್ತು ಅಮ್ಮವೂ ಇಲ್ಲ ಗುಮ್ಮವೂ ಇಲ್ಲ, ತಾಗುತ್ತಾಳೆ. ಹಾ? ಸ್ವಲ್ಪ ಮುಂದೆ ಬಂದ್ರೆ ಏನು ಆ ತುದಿಯಲ್ಲಿದ್ದವಳು ಸುಮಿತ್ರೆಯ ದಾಸಿ ಹಾ. ನನ್ನನ್ನು ಕೆಕ್ಕರಿಸಿ ನೋಡುತ್ತಾಳೆ. ಗೂಬೆ ಬಂತು ಗೂಬೆ ಬಂತು. ಮನೆಯ ಒಳಗೆ ಈ ರೀತಿಯಾದಂತಹ ವೈಮನಸ್ಯ ಮತ್ಸರ ಕೆಲವರಿಗೆಲ್ಲ ಇದೆ. ಆದ್ರೆ- ನಾನು ನಿನ್ನನ್ನು ಹೆಚ್ಚು ಕೊಂಡಾಟ ಮಾಡುತ್ತೇನೆ ನೋಡು, ಅದಕ್ಕಾಗಿ ಅವರಿಗೆಲ್ಲ ಇರ್ಬೇಕು ಮತ್ಸರ. ಆದ್ರೆ ಅದು ದ್ವಿಗುಣವಾಗಿದೆ ಕೈಕಾ. ಹಾ? ಇವತ್ತು ಹೆಚ್ಚಾಗಿದೆ. ಅದಕ್ಕೊಂದು ಕಾರಣ ಉಂಟು. ಏನು ಕಾರಣ? 3 ಮಂದಿ ಮೂರ್ಖರು. 3 ಮಂದಿ ಮೂರ್ಖರು. ನಿನಗೆ ಬೇಸರ ಆದ್ರೆ ನಾನೇನು ಮಾಡುವುದಕ್ಕಾಗುವುದಿಲ್ಲ. ಅರೆ ಹುಚ್ಚರು. ಯಾರೊಬ್ಬ ಹೇಳಿದ ಒಂದು ಚಿತ್ರ ನೋಡಿಕೊಂಡು ಅದರಲ್ಲಿ ಇಬ್ಬರೇ ಕಾಣುವುದಂತೆ. ಹ್ಮ್. 3ನೇ ಮಣಿ ಯಾರು ಅಂತ ಹೇಳಿದ್ರೆ ನೋಡುವವನು ಮೂರ್ಖ ಅಂತ ಹೇಳಿ. ಹ್ಮ್. ಹಾಗೆ 3 ಮಂದಿ ಮೂರ್ಖರು ಅಂತ ಆಗಿದೆ ಅಂತ ಆಡುವ ಹೇಳಿದ್ದೇನೆ. ಆಡುವ 3 ಮಂದಿ ಅರೆ ಹುಚ್ಚರು, ಕೇಳಿದವಳು ಬುದ್ಧಿವಂತೆ. ಕೇಳಿದ 3 ಮಂದಿ ಅರೆ ಹುಚ್ಚರು. ಮರೆಯಲ್ಲಿ ನಿಂತು ಕೇಳಿದ ಕೈಗೆ. ಯಾರು ಮರೆಯಲ್ಲಿ ಇಟ್ಟು ಕೇಳಿದ್ದು? ಮಂತ್ರಾಗಾರದಲ್ಲಿ ಕೊನೆಯವಾಗಿ ಮಂತ್ರಾಗಾರದೊಳಗೆ ಹಾ. ಗುಸು ಗುಸು ಬಾಗಿಲು ಸ್ವಲ್ಪ ತೆರೆದಿತ್ತು. ನಿನಗೆ ಗುಸು ಗುಸು ಮಾತು ಕೇಳಿದವಾಗ ಕಿವಿ ನೆಟ್ಟಗಾಗುದು. ಹೌದು. ಹಾ. ನನ್ನದು ಹ್ಮ್. ಸ್ವಲ್ಪ ಜಿರಳೆಯ ಹಾಗೆ. ಹಾ. ಇವಾಗ ಮೀಸ ಹೋದ್ರೆ ಸಾಕು. ಎಲ್ಲ ಹೋಗುತ್ತದೆ. ಬಾಗಿಲು ಸ್ವಲ್ಪ ಓರೆಯಾಗಿತ್ತು. ನಾ ಕಿವಿ ಮಾತ್ರ ಒಳಗೆ ತೂರಿದೆ, ಮತ್ತೇನು ತೂರಿದೆ. ಪುಣ್ಯಕ್ಕೆ ಮಧ್ಯೆ ಅವರು ಬಾಗಿಲು ಹಾಕಲಿಲ್ಲ. ಬಾಗಿಲು ಹಾಕುತ್ತಿದ್ರೆ ಏನು ಮಾತು ಕೇಳಿ? ಮಂತ್ರಿ ಸುಮಂತ್ರ, ಗುರು ವಸಿಷ್ಠ, ಚಕ್ರವರ್ತಿ ದಶರಥ, ಓ ದೊಡ್ಡ ಹಣ ಗಂಡಸರ ಮಾತುಕತೆ ಅದಕ್ಕೆ. ಬಿಳಿ ಕೂದಲ ಮುದುಕರು 3 ಮಂದಿ ಸೇರಿ ನಾಳೆ ಬೆಳಿಗ್ಗೆ ನಿನ್ನ ತಲೆಯ ಮೇಲೆ ಬಂಡೆಕಲ್ಲನ್ನು ಹಾಕುತ್ತಾ ಇದ್ದಾರೆ. ಬಂಡೆಕಲ್ಲು? ಇಲ್ಲಿ ಈ ಅಯೋಧ್ಯ ನಗರದಲ್ಲಿ ಸುಲಭದಲ್ಲಿ ಬಂಡೆಕಲ್ಲು ಸಿಗ್ಲಿಕ್ಕಿಲ್ಲ. ನನ್ನ ತಲೆ ಮೇಲೆ ಹಾಕ್ಲಿಕ್ಕೆ ನಾನೇನು ಅಪರಾಧ ಮಾಡಿದ್ದೀನಿ? ನಿನ್ನನ್ನು ನಿನ್ನ ಮಗನನ್ನು ಸೇರಿಸಿ ಮೊತ್ತ ತೆಗೆದು ನನ್ನ ಮಗ ಬರಬೇಕು ಇಲ್ಲಿಲ್ಲಲ್ಲ, ಆಮೇಲೆ ಸಿಗ್ತಾನೆ ಬಂಡೆಕಲ್ಲು. ನಿನ್ನನ್ನು ಮಣ್ಣು ಮಾಡ್ತಾರೆ ಕೈಗೆ. ನಾಳೆ ಬೆಳಿಗ್ಗೆ ರಾಮಚಂದ್ರನಿಗೆ ಪಟ್ಟ, ಯುವರಾಜ ಪಟ್ಟ. ಬಹಳ ಒಳ್ಳೆಯದಾಯ್ತು. ಚಂದಮಾಯಿ ತದಗಿ ಗಂಧ ರಾಮಚಂದ್ರನ ಆನಂದವ ನೋಡುವ ನಾನೇ. ಗಂಧ ರಾಮಚಂದ್ರನ ಆನಂದವ ನೋಡುವ ನಾಳೆ.
ಬಂದರೆ ಕೇಳಿ ಒಳ್ಳಿತಾದು ಬಂದರೆ ಕೈಕ ಅತ್ಯಂತ ಆನಂದದ ಒಂದು ಸುದ್ದಿಯನ್ನು ನೀನೀಗ ತಂದಿದ್ದಿ. ನನಗೆ ಸಹಿಸುವುದಕ್ಕಾಗುವುದಲ್ಲ ಈ ಆನಂದವನ್ನು. ಇದು ಆನಂದದ ಸುದ್ದಿಯೋ? ಮತ್ತೆ ಚಂದವಾಯಿತು, ಒಳಿತಾಯಿತು. ಒಳಿತು ಯಾಕೆ? ನಾನೇ ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದ ಮೇಲೆ ರಾಮಚಂದ್ರನ ಆದೇಶದಂತೆ, ನಿರ್ದೇಶದಂತೆ, ಸೂಚನೆಯಂತೆ ಈ ಅಯೋಧ್ಯೆಯಲ್ಲಿ ಆಡಳಿತ ಆಗ್ತದೆ ಅಂತಾದ್ರೆ ಆಡಳಿತ ಯುವನಾಯಕನ ಕೈಗೆ ಸಿಕ್ಕಿದಾಗುವುದಿಲ್ವೋ? ಮತ್ತೆ ಚಂದ ಅಂತ ಹೇಳಿದ್ರೆ ನಮ್ಮವರು ಆ ಸಿಂಹಾಸನ ಕುಳಿತಾವಾಗ ನಮಗೆಲ್ಲ ಚಂದವೇ. ಅವರ ಬಿಳಿ ಕೂದಲು, ಬಿಳಿ ಗಡ್ಡ ಎಲ್ಲ ಅದು ಚಂದ ಇದ್ದಾರೆ, ಸೊಕ್ಕು ಕಟ್ಟಿದ ಮುಖ. ಆದರೆ ಏನು ಚಂದ. ಅತ್ಯಂತ ಸ್ಫುರದ್ರೂಪಿಯು ಸದಾ ಹಸನ್ಮುಖಿಯಾದಂತ ಆ ರಾಮಚಂದ್ರ ನಮ್ಮ ಮುದ್ದು ಮಗ. ಅವ ಸಿಂಹಾಸನ ಕುಳಿತಂತ ಅವನನ್ನು ನೋಡುವುದೇ ಕಣ್ತುಂಬಿಕೊಳ್ಳುವುದೇ ಒಂದು ಚಂದ ಅಲ್ಲವ? ಹಾಗಾಗಿ ದೇಶಕ್ಕೆ ಒಳಿತು, ದೇಶಕ್ಕೆ ಚಂದ, ನಮಗೆಲ್ಲ ಆನಂದ, ಒಳ್ಳೆದಾಯ್ತು. ಈ ಸುದ್ದಿಯನ್ನು ತಂದವಾಗ ನನಗೆ ನೀವು ಏನಾದ್ರೂ ಕೊಡಬೇಕು ಅಂತ ವಿಷ ಕೊಡು. ಹುಡುಕುವುದಕ್ಕೆ ಕಿಟ್ಟಿದ್ದೇವೆ. ಆಭರಣಗಳೆಲ್ಲ ಇದ್ದಾವೆ, ಆದರೆ ನಾನು ಧರಿಸಿರುವಂತ ಈಗ ಕಳೆದ ರಾಮನವಮಿಯಲ್ಲಿ ನಮ್ಮವರು ಮಾಡಿಸಿದ್ರು. ನಮ್ಮ ಅರಮನೆಯ ಶ್ರೀನಿವಾರನ ಹೇಳಿ ಕೈಕೆಗಾಗಿಯೇ ಹೇಳಿ ಪ್ರೀತಿಯಿಂದ ಮಾಡಿದಂತ ಒಂದು ಹೊಸ ಹೊಸ ನವರತ್ನ ಆಭರಣಗಳು ಅದನ್ನೆಲ್ಲ ಈಗ ನಿನಗೆ ಕೊಟ್ಟಿದ್ದೇನೆ. ಆಮೇಲೆ ನನ್ನ ಪಕ್ಕದಲ್ಲಿ ಕುಳಿತು ಈ ಸಂತೋಷವನ್ನು ಭಾವನಾತ್ಮಕವಾಗಿ ನಾನು ನೀವು ಹಂಚಿಕೊಳ್ಳೋಣ. ಈ ರಾಮನವಮಿಗೂ ನಿನಗೆ ಉಡುಗೊರೆ ಉಂಟು ಕೈಕ? ಉಡುಗೊರೆ ಉಂಟು. ಹುಡುಗ ಹೌದು, ಬಂಗಾರದಲ್ಲ, ಮತ್ತೆ ಕಬ್ಬಿಣದ ಸರಪಳಿ ಮಾಡಿ ನಿನಗೆ ಕಟ್ಟಿ ನಿನ್ನನ್ನು ಕತ್ತಲೆ ಅದು ಅಪರಾಧಿಗೆ ಅದು ವಿಚಾರಣೆ ಆದ ಮೇಲೆ ನಿನ್ನ ಹಣೆ ಬರ ಅದೇ ಆಗ್ತದೆ. ರಾಮ ಪಟ್ಟ ಸಿಕ್ಕಿದ್ರೆ ಏನಾಗ್ತದೆ? ಧರಣಿಯಧಿಪತಿತ್ವ ಆ ರಾಮನಿಗಾದ್ರೆ ನಿನಗೇನಾಗ್ತದೆ? ರಾಮ ಕಾದಿರಿ ನಿನ್ನ ಭರತಗಾತನಲ್ಲಿ ಸಾಗರಿಯ ಅಧಿಪತಿತ್ವ ರಾಮ ಕಾದರಿ ನಿನ್ನ ಭರತ ಗಾತನಲ್ಲಿ ಜಾಗರಿಯುವುದಮ್ಮ ನಿನ್ನ ಭರತ ಗಾತನಲ್ಲಿ ಜಾಗರಿಯುವುದಮ್ಮ ತರುಣಿ ಜಾನಕಿ ಪಟ್ಟದರಸಿಯಾಗುವಳು ತರುಣಿ ಜಾನಕಿ ಪಟ್ಟದರಸಿಯಾಗುವಳು ನಿರತ ಸೇವಕ ಬುದ್ಧಿ ಧರಣಿಯ ಅಧಿಪತಿತ್ವ ಮಗರಿ ನಿನ್ನ ಭರತನ ಗಾತನಲ್ಲಿ ಕೈಕ, ಆಗಲಿ ಸಂತೋಷ. ಅತಿಯಾದ ವಿಶ್ವಾಸ ಪತನ ಹೇತುಕವಾದದ್ದು. ಯಾವುದೂ ಅತಿಯಾಗಕೂಡದು. ಅತಿಯಾದರೆ ಅಮೃತವು ವಿಷ ಆಗುತ್ತದೆ ಕೈಕ. ನೀ ಮುಗ್ದೆ, ನಿನಗೇನು ಅರ್ಥ ಆಗುವುದಿಲ್ಲ. ಅದಕ್ಕೆ ನಿನ್ನ ಗಂಡ ನಿನ್ನನ್ನು ಯಾವ ಕಾಲದಲ್ಲಿಯೂ ಮರಳು ಮಾಡುವುದು. ಮುದ್ದು ಮುದ್ದು ಮಾತಾಡಿದ ಕ್ಷಣದಲ್ಲಿ ಮನವೊರಳಿಸಿ ಅವನಿಂದ ಕುಣಿದು ಹೊರಟು ಬಿಡುತ್ತೀನಿ. ನೀನು ನಿನಗೆ ಸ್ವಯಂ ಪ್ರಜ್ಞೆ ಇಲ್ಲ ಕೈಕ. ಶೋಚಿಸಿ ನೋಡು. ಧರಣಿ ಅಧಿಪತಿತ್ವ ಧರೆ ಆಳ್ತಾನೆ ಎನ್ನುವುದು ರಾಮಚಂದ್ರನಿಗೆ ಆಯಿತು ಅಂತಾದ್ರೆ ಪಟ್ಟದರಸಿ ಯಾರಾಗುತ್ತಾಳೆ? ಯಾರು? ಸೀತೆ ಪಟ್ಟದರಸಿ ಆಗುತ್ತಾಳೆ. ರಾಜಮಾತೆಯಾಗಿ ಕೌಸಲ್ಯ ವಿಜೃಂಭಿಸ್ತಾಳೆ. ಲಕ್ಷ್ಮಣಾಂಕಾವನ ಬಲಬದಿಯಲ್ಲಿ ನಿಂತು ಸಮ್ರಾಟನ ಸಂರಕ್ಷಕನಾಗಿ ಕಾರ್ಯನಿರ್ವಹಿಸ್ತಾನೆ. ಪರಿಣಾಮ ಏನಾಗ್ತದೆ ಗೊತ್ತಾ ನಿನಗೆ? ಈಚೆ ಬದಿಯಲ್ಲಿ ಭರತ ಬರ್ತಾನೆ ನೋಡೆ. ಆಚೆ ಬದಿಯಲ್ಲಲ್ವೇ ಭರತ ಬದಿಯಲ್ಲಿ 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 ಹೋಗಿ ಹಸಾದ ಅಂತ ಅವ ಉಗುಳುವಂತಹ ತಂಬುಲವನ್ನು ಹಿಡಿಯುವಂತಹ ಬಾಯ್ದಂಬುಲವನ್ನು ತುಪ್ಪಿದ್ದನ್ನು ಹಿಡಿಯುವ ನೀಚ ವೃತ್ತಿಗೆ ಭರತನನ್ನು ನನ್ನ ರಾಮ ಹಾಗೆ ಮಾಡಲಿಕ್ಕಿಲ್ಲ. ನಾನು ಅಮ್ಮ ಬರಬೇಕು ಅಂತ ಹೇಳಿ ಆಯ್ತಾ?
ನೀನೇನು ಸಂಭ್ರಮಿಸ್ತಾ ಇದ್ದಿ, ಬೆಳಿಗ್ಗೆ ಉಟ್ಟ ಸೀರೆಯನ್ನು ಮಧ್ಯಾಹ್ನ ಉಡುವುದಿಲ್ಲ, ಮಧ್ಯಾಹ್ನ ಉಟ್ಟ ಮತ್ತೆ ಸೀರೆ ಇಷ್ಟು ಸೀರೆ ಉಂಟು, ಯಾವಾಗ ಉಡುವುದೇ? ಒಂದು ಒಳ್ಳೆ ಸೀರೆನ ಇಟ್ಟುಕೋ. ನಿನ್ಗೊಂದು ಕೊಡ್ತೇನೆ ನಾಳೆ. ನಾನು ಒಂದೇ ಇಬ್ಬರಿಗೂ ಸಾಕಾದೀತು. ಈಗ ಅರ್ಧ ಮಾಡುವ ಕುತ್ತಿಗೆಗೆ ಹಾಕಿಕೊಳ್ಳುವುದಕ್ಕೆ ಎಷ್ಟು ಬೇಕು? ಒಂದರಲ್ಲಿ 4 ಮಂದಿಗೂ ಸಾಕಾದೀತು. ಈಗ ಏನ್ ಹೇಳ್ತೀನಿ ನೀನು? ಕೌಸಲ್ಯ ರಾಜಮಾತೆಯಾದ್ರೆ ನೀ ಸೀರೆ ಉಡುವುದಕ್ಕಿನ್ನು ಸೀರೆಯನ್ನು ನೀನೇ ಆಯ್ದುಕೊಳ್ಳುವುದಲ್ಲ, ಹೋಗಿ ನಿಂತು ಸೀತೆಯಲ್ಲಿ ಕೇಳಬೇಕು. ಅಮ್ಮ ಸೀತಾ, ನನಗೆ ಸೀರೆ ಕೊಡು. ಆಗ ಸೀತೆ ಏನ್ ಹೇಳ್ತಾಳೆ ಗೊತ್ತುಂಟು ನಿನಗೆ? ಅತ್ತೆ ಕೌಸಲ್ಯಾದೇವಿಯವರಲ್ಲಿ ಕೇಳಿ ಪರಾಮರಿಸಿ ನಿಷ್ಕರ್ಷಿಸಲಾಗುವುದು. ನೀ ಕೌಸಲ್ಯಲ್ಲಿ ಹೋಗಿ ಕೇಳು. ಕೌಸಲ್ಯ ಹೇಳ್ತಾಳೆ, ಇದ್ದದ್ದು 4 ಒಳ್ಳೆಯ ಸೀರೆ, 4 ದಾಸಿಯರಿಗೆ ಕೊಟ್ಟಿದ್ದೇನೆ, ಕೆಲಸ ಮಾಡದವರಿಗೆ ಎಂತದ್ದಕ್ಕೆ ಸೀರೆ ಅಂತ ಹೇಳ್ತಾಳೆ. ನನಗೆ ಹೇಳ್ತಾರೆ, ನಿನಗೆ 2 ಕೆಲಸ ಕೈಕಾ, ಒಂದು ಬಟ್ಟೆ ಒಗೆಯುವುದು, ಒಂದು ಪಾತ್ರೆ ತೊಳೆಯುವುದು. ನಿನ್ನ ಜನ್ಮದಲ್ಲಿ ನೀ ಮಾಡಲಿಲ್ಲ, ನಿನ್ನ ಮುಂದೆ ಮಾಡ್ತೀಯೋ ಬಿಡ್ತೀಯೋ ನೀನು ಕೇಳ್ತಾರೆ. ಒಳ್ಳೆ ಶುದ್ಧವಾದ ಹಾಲಿಗೆ ಹುಡಿ ಹಿಂಡುವಾಗೆ ಮಾತಾಡ್ತೀನಿ. ಏನೇ ಈ ಮಾತನಾಡುವರೆ ಆಯಿ ಏ ಹುಚ್ಚು ಮೂಡಿ ಕಾಮಿನಿಯರುಳು ನಿವಾಳಿ ರಾಮನು ಗಿರಿಯವನಾಗಿದ್ದವೇ ಈ ಸೀಮೆಯ ಭರತನಾಡುವುದು ಲೋಕಕ್ಕೆ ಸರಿಯೇ ಗುಣವೆರಿ ಇದು ಬರಿಯೇ ನೀನೇ ನನ್ನರಿಯೇ ಹುಚ್ಚು ಮಾತಾಡಬೇಡ ಒಂಥರ ಯೋಚನೆ ಮಾಡಿ ನೋಡು. ಏನು? ಶ್ರೀರಾಮಚಂದ್ರ ದಶರಥ ಮಹಾಪ್ರಭುವಿಗೆ ಔರಸ ಪುತ್ರ. ಅವನೇ ಮುಂದೆ ರಾಜನಾಗಬೇಕಾದವನು. ನೀನು ಅವನ ಬಗ್ಗೆ, ಅದು ಶ್ರೀರಾಮಚಂದ್ರ ಏನು ಉಳಿದ ಮಕ್ಕಳು ಅವರ ಸುಪುತ್ರರಲ್ವೋ? ಭರತ, ಲಕ್ಷ್ಮಣ, ಶತ್ರುಘ್ನ ಆದರೂ ಪುತ್ರ. ರಾಮನಿಗೆ ಉಳಿದಂತ ಭರತ, ಲಕ್ಷ್ಮಣ, ಶತ್ರುಘ್ನ ಇವರಿಗಿರುವಂತಹ ವ್ಯತ್ಯಾಸ ಅಂತ ಹೇಳಿದ್ರೆ, ಪ್ರಪಂಚದಲ್ಲಿ ಒಬ್ಬ ಒಳ್ಳೆಯ ಮನುಷ್ಯನಿಗೆ, ಮರ್ಯಾದೆಯಲ್ಲಿ ಬದುಕುವಂತ ಮನುಷ್ಯನಿಗೆ ಎಲ್ಲ ಯಾವೆಲ್ಲ ಗುಣಗಳು ಬೇಕು ಅವೆಲ್ಲವೂ ತುಂಬಿ ತುಳುಕುತ್ತಿರುವುದು ಆ ಶ್ರೀರಾಮಚಂದ್ರನಲ್ಲಿ. ಸಾಕ್ಷಾತ್ ಧರ್ಮವೇ ವಿಗ್ರಹ ರೂಪದಲ್ಲಿ ರಾಮ ಅಂತ ಹೇಳಿಕೊಂಡು ಅವನನ್ನು ಈಗಾಗಲೇ ಲೋಕದ ಪ್ರಜೆಗಳೆಲ್ಲ ಹೊಗಳುತ್ತಾ ಇದ್ದಾರೆ. ಅಂತ ರಾಮನ ಬಗ್ಗೆ ನೀನು ಮಾತನಾಡ್ತೀಯಲ್ಲ, ಮೂಡಿ ಎಲ್ಲ ಹೋಗ್ತಿಲ್ಲ, ತಪ್ಪು ಬಾಯಿಗೆ ಬಂದಾಗ ಮಾತಾಡ್ತಿ. ಈಗ ಇಂಥ ಮಾತಾಡಿದೆಯಲ್ಲ ನೀನು, ಅಪಶಕುನದ ಮಾತು, ಸುಂದರವಾದಂತ ಮುಖ, ನೋಡ್ಬೇಕು ನೋಡ್ಬೇಕು ಮತ್ತು ನೋಡಬೇಕು ಅಂತ ಇರುವಾಗ ಆ ಮುಖಕ್ಕೆ ಏನಾದ್ರೂ ಕೆಟ್ಟ ಕಣ್ಣಿನವರ ದೃಷ್ಟಿ ಬೀಳದಾಗಿ ಒಂದು ಗೊತ್ತಾಗ್ತಾರೆ. ಆಮೇಲೆ ಇನ್ನೇನು ಮಾಡಿ ನಿವಾರಿಸ್ತಾರೆ. ಈಗ ನೀನು ಹಾಗೆ ನಿವಾರಿಸ್ಬೇಕು. ಇಲ್ಲಿಂದ ಎಷ್ಟು ಸುಖದಲ್ಲಿ, ಶಾಂತಿಯಲ್ಲಿ, ಪರಸ್ಪರ ಪ್ರೀತಿಯಲ್ಲಿ, ಸೌಹಾರ್ದದಲ್ಲಿ ನಾವೆಲ್ಲ ಅರಮನೆಯವರು ಬದುಕಿದ್ರೆ ರಾಣಿಯವನ್ನು ಬಿಟ್ಟು ನಾನು ಮಾತಾಡುದು. ಅವರ ಗುಣ ನನಗೆ ಕೌಸಲ್ಯ ಏನು ಅಂತ ಗೊತ್ತು, ಸುಮಿತ್ರೆ ಎಂದು ಗೊತ್ತು. ಆದ್ರೆ ರಾಮ, ಲಕ್ಷ್ಮಣ, ಈ 4ರೊಳಗೆ ಎಂತ ಒಂದು ಸೌಹಾರ್ದ. ಇದರ ಮಧ್ಯೆ ನೀನು ಇಂತಹ ಕೆಟ್ಟ ಬುದ್ಧಿಯ ಮಾತುಗಳನ್ನೆಲ್ಲ ಆಡ್ತಾ ಇದೆಯಲ್ಲ. ನೀನು ನೀನು ಮನುಷ್ಯರಲ್ಲ. ನಾನು ಮನುಷ್ಯರಲ್ಲ, ದೇವ. ನೀನು ಅಪಶಕುನ ತಗೋಗಿ ನಿನ್ನ ದೇವತೆ ಆಗ್ಬೇಕು. ನಿನ್ನ ಆದೇಶ ಭೂತಗಳೆಲ್ಲ ಇರ್ಬೇಕು. ನೀನು ಭೂಮಿ ಕೇಳಿದೆ, ನೀನು ಕೇಳುವುದು ಯಾರು? ಗೂಬೆಯ ಶಬ್ದವನ್ನೆಲ್ಲ ಅದು ರಾತ್ರಿ ಕೇಳಿದ, ಮತ್ತೆ ನಾಳೆ ಪಟ್ಟಣ ಕರೆಸಿಕೊಂಡು ಅಲ್ಲಿ ಹೋಮ ಶಾಂತಿ ಹೋಮೆಲ್ಲ ಮಾಡಿಸ್ಬೇಕು ಅಂತ ಹೇಳ್ತಾರೆ. ಅಷ್ಟು ಅಪಶಕುನ ಸೂಚಕವಾದದ್ದು. ನೀನು ಈಗ ಅಂತ ಅಪಶಕುನ ಮಾತನಾಡ್ತೀನಿ. ನಾನು ಗೂಬೆ ಸತ್ತ ಹಾಗೆ. ನಾನು ಎಲ್ಲಿ ಕೊಳಕುಂಟು, ಎಲ್ಲಿ ಕೆಟ್ಟದುಂಟು, ಅದನ್ನೇ ಹುಡುಕಿಕೊಂಡು ಹೋಗುವಂತ ಒಂದು ಪಕ್ಷಿ ಉಂಟು. ಅರ್ಧ ದಿವಸದ ಬೇಕಾಗ್ತದೆ, ಆ ವಿಷಯ ಬೇರೆ. ಆದ್ರೆ ಆ ಕಾಗೆ ಉಂಟಲ್ಲ, ಆ ಸತ್ತದನ್ನೇ ಕಾಗೆ ಹಾಗೆ ನೀನು ಬೇಡದಂತ ವಿಷಯ, ಕೊಳಕು ವಿಷಯವನ್ನೆಲ್ಲ ನಮ್ಮ ಈ ಕುಟುಂಬದ ಮಧ್ಯೆ ತಂದು ನಮ್ಮ ಮನಸ್ಸನ್ನೆಲ್ಲ ವಿಷಪೂರಿತವನ್ನು ಮಾಡ್ತಾ ಇದೆಯಲ್ಲ. ನಿನಗೇನು ಗೊತ್ತು ರಾಮನಿಗೆ ಇರುವಂತಹದ್ದು ಅಧಿಕಾರ? ಹೋಗ್ತೇವೆ ಇಲ್ಲಿಂದ, ಹೋಗ್ತೇವೆ ನೀನು. ಸೊಕ್ಕಿದವಳ ಜಕ್ಕುಳಿದಿ ಹೋಗು ಹೋಗು, ನಾಯಿ ಸುಮ್ಮನೆ ಅಲ್ಲ, ನಾನು ಹೋಗುತ್ತೇನಪ್ಪ. ನನಗೇನು ಏನು ರಾಮ ಪಟ್ಟಾಭಿಷೇಕ ಆಗಲಿ, ಭರತನಿಗೆ ಪಟ್ಟಾಭಿಷೇಕ ಆಗಲಿ, ನನ್ನ ಗೂರು ಬೆನ್ನೇನು ನೇರ ಆಗ್ತದೆ. ನನ್ನ ಬೆನ್ನಿನಲ್ಲಿದ್ದ ದುಬ್ಬ ಏನು ಮಾಯ ಆಗ್ತದೆ. ಯಾರು ಪಟ್ಟಕ್ಕೆ ಹೋದ್ರೆ ನನಗೆ? ಪಟ್ಟಕ್ಕಾದ್ರೂ ಹೋಗಿ, ಚಟ್ಟಕ್ಕಾದ್ರೂ ಹೋಗಿ, ನನಗೆ ನಾನು ಹೋಗ್ತೇನೆ. ಆದ್ರೆ ನಿನ್ನ ಯೋಚನೆ ಮಾಡಿ
ನನ್ನ ಬಗ್ಗೆ ಏನು ಯೋಚನೆ ಮಾಡೋದು? ನನಗೆ ಇವತ್ತು- ನನ್ನ ಗಂಡ ಇದ್ದಾನೆ, ನನ್ನ ಮಕ್ಕಳು ಇದ್ದಾರೆ. ನನಗೆ ಇವತ್ತು ಗೂಬೆ ಕಾಗೆ ನಾಯಿ ಅಂತ ಹೇಳಿದೆ. ಹೌದು ಹೌದು. ಇವತ್ತು ಕೊನೆ, ನಾಳೆ ಕೌಸಲ್ಯ ಹೇಳ್ತಾಳೆ ನಿಮಗೆ, ಬಂತು ಕೇಕಯ್ಯದ ನಾಯಿ, ಬಂತು ಕೇಕಯ್ಯದ ಗೂಬೆ, ಬಂತು ಕೇಕಯ್ಯದ ಕಾಗೆ ಅಂತ ಹೇಳ್ತೇನೆ. ಹಾ. ನಾಯಿಗೆ ಹೆಚ್ಚು ಸಲಿಗೆ ಕೊಡಬಾರದು. ಹಾ. ನಾಳೆ ನಮ್ಮ ಮೊಸಲನ ಕತೆ ಅಂತ ಒಂದು ಮಾತು ಅದನ್ನೇ- ಸಲಿಗೆ ಕೊಟ್ಟದ್ದು ಹೆಚ್ಚಾಯಿತು. ನಾಳೆ ರಾಮ ಅದನ್ನೇ ಹೇಳ್ತಾನೆ, ಆ ಕೇಕಯ್ಯದಿಂದ ತಂದು ಸಲಿಗೆ ಕೊಟ್ಟದಕ್ಕೆ ಪೀಠದ ಮುಂದೆ ಬರ್ತದೆ, ಓಡಿಸಿ ಅದನ್ನು, ಆ ಕೇಕಯ್ಯದ ನಾಯಿಯನ್ನು ಅಂತ. ಅವಳ ಮೊದಲು ನಾನು ಹೇಳಿದ್ದೇನೆ, ಹೋಗ್ತಿಲ್ವ ನೀವು? ನನಗೆ ಪ್ರಶ್ನೆ ಕೇಳುದು. ಆದ್ರೆ ಒಂದು ಮಾತುಂಟು ಬೇಕಾ? ಏನು ಹೇಳಿ? ನಿನ್ನ ಅನ್ನ ತಿಂದಿದ್ದೇನೆ, ನಿನ್ನ ಹೌದು, ನಾನು ಅನ್ನ ಕೊಟ್ಟಿದ್ದೇನೆ, ನನ್ನನ್ನು ಚಿಕ್ಕದಿಂದ ನೀನು ಸಾಕಿದ್ದೆ, ಆದ್ದರಿಂದ ಸಹಿಸಿಕೊಂಡು ನಿನ್ನ ಮಾತು ಕೇಳ್ತಾ ಇದ್ದೇನೆ, ಹೇಳಬೇಕಾ? ನಿನ್ನ ಉಪ್ಪನ್ನು ತಿಂದದ್ದಕ್ಕೆ ಹಾ, ಒಂದೆರಡು ಪ್ರಶ್ನೆ ಕೇಳ್ತೇನೆ, ಹೇಳು. ನನಗೆ ಉತ್ತರ ಕೊಡೋದು ಬೇಡ, ನೀನು ಸಾಧ್ಯ ಆದ್ರೆ ನಿನಗೆ ನೀನು ಉತ್ತರ ಕೊಟ್ಟು ಹಾ. ನಿನ್ನ ಹೃದಯಕ್ಕೆ ಪ್ರಶ್ನೆಯನ್ನು ಕೇಳು. ಏನು? ಬಾಲ್ಯದಲ್ಲಿ ವಿಶ್ವಾಮಿತ್ರರು ಅಯೋಧ್ಯೆವರೆಗೆ ಬಂದ್ರು, ಹಾ ಹೌದು, 14 ವರ್ಷ ಆಗಿರ್ಲಿಲ್ಲ ರಾವಣನಿಗೆ. ರಾಮನನ್ನು ಕಳುಹಿಸಿಕೊಡು ಅಂತ ಕೇಳಿದ್ರು. ಹೌದು, ಆಗ ಏನ್ ಹೇಳಿದ ನಿನ್ನ ಗಂಡ ಮುದುಕ? ಕಳಿಸ್ಕೊಂಡು ನಾನು ಹೋಗ್ತೇನೆ ಅಂತ ಹೇಳಿದ. ಅಯ್ಯೋ, ರಾಮನನ್ನು ಕಳಿಸಿಕೊಡುವುದಕ್ಕಾಗುದಿಲ್ಲ, ರಾಮನನ್ನು ಏನು ಮಾಡುವುದಕ್ಕಾಗುದಿಲ್ಲ. ಹೌದು. ಹೌದಾ? ಹೌದು. ಸೀತಾ ಕಲ್ಯಾಣ ಆಯಿತು. ದಿಬ್ಬಣ ಬರುವಾಗ ಪರಶುರಾಮರು ಕೊಡಲಿ ಹಿಡಿದು ಓಡಿ ಬಂದ್ರು. ಹೌದು. ಹಾ ರಾಮ, ಏನ್ ಹೇಳಿದ ನಿನ್ನ ಗಂಡ ಮುದುಕ? ಹೌದು. ಹಿಂದೆ ಹೋಗಿ- ಅಯ್ಯೋ, ರಾಮನಿಗೇನು ಮಾಡಬೇಡಿ, ರಾಮನಿಗೇನು ಮಾಡಬೇಡಿ. ಯಾಕೆ ಉಳಿದ ಮಕ್ಕಳಲ್ವೋ? ಭರತನ ತಲೆ ಕಡಿಯೋದಾದ್ರೆ ಕಡೀರಿ, ರಾಮನಿಗೇನು ಮಾಡಬೇಡಿ. ಅದರ ಅರ್ಥ ಏನು? ಏನು? ರಾಮನ ಮೇಲೆ ಮಾತ್ರ ಪ್ರೀತಿ ಆ ಮುದುಕನಿಗೆ. ಇನ್ನೊಮ್ಮೆ ಹೇಳು, ಇನ್ನೊಮ್ಮೆ ಹೇಳು ಅಂದ್ರೆ? ರಾಮನ ಮೇಲೆ ಮಾತ್ರ ಪ್ರೀತಿ. ಅದು ವಿಷದ ಸರ್ಪ ನಿನ್ನ ಗಂಡ, ಅಷ್ಟೊಂದು ತಿಳಿಬೇಡ. ಹಾ. ಪುತ್ರ ಕಾಮೇಷ್ಟಿ ಆಯ್ತಲ್ಲ, ಪುತ್ರ ಕಾಮೇಷ್ಟಿಯಲ್ಲಿ ಪಾಯಸವನ್ನು ಎದ್ದ ಪುರುಷನೇ ಮೇಲೆತ್ತು ಬಂದು ಕೊಟ್ಟ. ಇದಂ ಪಾಯಸ ದೇವನ ಹೇಗಿತ್ತು ಮಾತಾಡ್ತ ಪಾಯಸ? ಯಾರು ಪ್ರೇಮದ ಹೆಂಡತಿ ಮಾತೆತ್ತಿದ್ರೆ ನನ್ನ ಚಿನ್ನ, ನನ್ನ ರನ್ನ, ಅಯ್ಯೋ ನನ್ನ ಅಯ್ಯೋ. ಗೊಂಬೆ, ನನ್ನ ಮುತ್ತು, ನನ್ನ ಕೈಕ. ಇನ್ನೂ ತುಂಬಾ ಮಾತು ಉಂಟು, ನಿನಗೆ ಅದು ಬೇಡ ಈಗ. ಪಾಯಸವನ್ನು ಮೊದಲು ಕೊಟ್ಟದ್ದು ಕೌಸಲ್ಯಗೆ, ಹಾ. ಉಳಿದ ಅರ್ಥದಲ್ಲಿ ಅರ್ಥವನ್ನು ಕೊಟ್ಟದ್ದು ಸುಮಿತ್ರೆಗೆ, ಹಾ. ಮತ್ತೆ ಕೊಟ್ಟದ್ದು ನಿನಗೆ. ಹೌದು. ಸಾಮಾನ್ಯ ಗೃಹಸ್ಥನ ಮನೆಯಲ್ಲಿ ಆದ್ರೂ ಮೊದಲು ಮನೆಯವರು ತಿನ್ನುವುದು, ಮತ್ತೆ ಮಾಡಿದವರು ತಿನ್ನುವುದು, ಉಳಿದದ್ದನ್ನು ನಾಯಿಗೆ ಹಾಕುವುದು. ನೀನು ಯೋಚನೆ ಮಾಡು, ನಿನ್ನ ಸ್ಥಾನ ಯಾವುದು ಅಂತ. ಮೊದಲು ಕೌಸಲ್ಯಗೆ ಕೊಟ್ಟದ್ದು, ಮತ್ತೆ ಸುಮಿತ್ರೆಗೆ ಕೊಟ್ಟದ್ದು, ಉಳಿದದ್ದನ್ನೆಲ್ಲ ನಿನಗೆ ತುಂಬಿಸಿ ನನಗೆ ಹೇಳ್ತಾಳೆ ಮುದುಕಿ ನಾಯಿ. ನೋಡು, ಸ್ವಲ್ಪ ಯೋಚನೆ ಮಾಡಿ ನೋಡು. ಕೌಸಲ್ಯಗೆ ನೀನು ಆಡಿದ ಮಾತಿಗೆ ಲೆಕ್ಕಾಚಾರ ಇಟ್ಟು ಅಕ್ಷರ ಪೂರೈ ಸೇಡು ತೀರಿಸಿಕೊಳ್ತಾರೆ. ಸೀತೆಯನ್ನು ಸಾಮಾನ್ಯದವಳು ಅಂತ ತಿಳಿಯಬೇಡ. ಸೀತೆ ತಾಯಿ ತಂದೆ ಗೊತ್ತಿಲ್ಲದವಳು, ಭೂಮಿಯಿಂದ ಬಂದವಳು ಅಂತ ಹೆಸರು ಮಾಡಿದ್ದಾಳೆ. ಹಾ. ನಾನು ಅವಳ ರಹಸ್ಯ ಹೇಳುವುದಿಲ್ಲ, ಜಾತಕ ಇಲ್ಲದವರ ವಿಷಯ ನಮಗೆ ಯಾಕೆ? ಹೌದು. ಯಾರ್ಯಾರಿಗೆ ಹುಟ್ಟಿದವರು ಬಂದು ಯಾರ್ಯಾರ ಹೆಂಡತಿ ಅಂತ ಕೂತ್ಕೊಳ್ಳುದಂತೆ, ಯಾರ್ಯಾರಿಗೆ ಹುಟ್ಟಿದವರು ಅಯೋಧ್ಯೆಗೆ ರಾಣಿ ಆಗುದಂತೆ. ಯಾರ್ಯಾರು ಅಪ್ಪ ಅಮ್ಮ ಇಲ್ಲದವರೆಲ್ಲ ರಾಣಿ ಆಗುದಿದ್ರೆ ಸಾಮ್ರಾಜ್ಯ ಮಂತರಾಗಲ್ವಾ? ನನಗೆ ಎಲ್ಲಿ ಆದ್ರೂ ಯಾರು ಪಟ್ಟಕ್ಕೆ ಹೋದ್ರೆ ನನಗೆ, ಯಾರು ಕಟ್ಟಕ್ಕೆ ಹೋದ್ರೆ ನನ್ನ ಬೆನ್ನು ಹೊರೆ ಆಗ್ತದ. ನಾನು ಹೋಗಿದ್ದಾರೆ ಸಖಿ. ಮಕ್ಕಳು ನಾನು ಹೋಗ್ತೇನೆ. ಹೃದಯವ ಮಾಯಾರಕದಿ ಏನು ಮಾತು? ತಡಾಗಿದೆ. ರಕ್ಕಸಿ ಕದಡಿದಳು. ಸ್ವಲ್ಪ ತಡಾದ್ರೆ ಕೈಗೆ ಹೋಗೋದಕ್ಕೆ ವ್ಯವಸ್ಥೆ ಇಲ್ಲ. ನಾನು ಹೋಗ್ತೇನೆ. ಮನಸ್ಸೆಲ್ಲ ಕದಡಿ ಹೋಗಿತ್ತಲ್ಲ. ಮಾಯಾ ರಕಸಿ ಕದಡಿದಳು ಕೈಗೆಯ ಅಂತಃಕರಣ. ನನ್ನ ಮನಸ್ಸು ಏನು ಹೇಳ್ತಾ ಇದೆ? ಸಗಿನಿ ಹೇಳಿದ ಸಕಲವು ಲೇಸಾಗು.
ಲೇಸಾ ಸಕಲವು ಲೇಸಾ ಯುಗುತಿಯೇ ನೀನಗಿನ್ನು ಎಮ್ಮೈಪೆ ಗಣಿತುದನ್ನು ಸಖಿನಿ ಪೇದವಾತು ಸಕಲವು ಲೇಸಾಯ್ತು ಯುಗುತಿಯೇಗಿನ್ನು ಎಲ್ಲೊಳ್ಗಂಡುದನು ಸಖಿನಿ ಪೇದವಾತು ಸಕಲವು ಲೇಸಾಯ್ತು ಯುಗುತಿಯೇ ಮೆದಕಿನ್ನು ಎಮ್ಮೈಪೆ ಗಣಿತುದನ್ನು ಸಖಿ ಓ ಮಂದರ, ನಾನು ಹೋಗುತ್ತೇನೆ. ಹೋಗ್ಬೇಡ ಹೋಗ್ಬೇಡ, ಹತ್ತಿರ ಬಾ. ಹತ್ತಿರ ಬರೋದು ಮಾತ್ರವಲ್ಲ, ಇದೇ ಮಂಚದಲ್ಲಿ ನನ್ನ ತೊಡೆ ಸೋಂಕಿನಲ್ಲಿ ಕುಳಿತುಕೋ ನೀನು. ನೀನು ಒಬ್ಬಳೇ ಇರು. ಬಾಲ್ಯದಲ್ಲಿ ನನ್ನ ಅಮ್ಮನ ಸ್ಥಾನದಲ್ಲಿ ನಿಂತು ನನಗೆ ನೀನು ಊಟ ಮಾಡಿಸಿದವಳು, ಬುದ್ಧಿ ಹೇಳಿದವಳು, ತಿದ್ದಿ ತೀಡಿದವಳು ನೀನು. ಮಂತರ, ನನ್ನನ್ನೇ ನಾನು ಪ್ರಶ್ನಿಸಿಕೊಂಡೆ, ಪ್ರಶ್ನಪಟ್ಟವಳು ನೀನು. ಉತ್ತರ ಹುಡುಕುತ್ತಾ ಇದ್ದೇನೆ, ಉತ್ತರ ನನಗೆ ಸರಿಯಾಗಿ ಸಿಗ್ತಾ ಇಲ್ಲ. ಬಗ್ಗೆ ಕದಡಿ ಹೋಗಿದೆ ನನಗೆ. ಸಖಿ, ನೀ ಹೇಳಿದ ಮಾತೆಲ್ಲ ಒಳ್ಳೆಯದು ಅಂತ ಅರ್ಥ ಆಗ್ತದೆ. ಯಾಕಂದರೆ ಅರಮನೆಯಲ್ಲಿ ಈ 4 ಮಕ್ಕಳು ಹುಟ್ಟಿದ ಬಳಿಕ ಒಂದು ಹೊಸ ರೀತಿಯಾದಂತ ಶಾಂತಿ, ಸಂತೋಷ ತುಂಬಿ ತುಳುಕುತ್ತಾ ಇದ್ದದ್ದು ನಿಜವಾದರೂ ಕೂಡ. ಅದಕ್ಕಿಂತ ಮೊದಲು ನಾನು ದಶರಥ ಮಹಾರಾಜನ 3ನೆಯ ಹೆಂಡತಿಯಾಗಿ ಬಂದವಾಗ ಉಳಿದ ಇಬ್ಬರು ನನ್ನನ್ನು ಪ್ರೀತಿಯಿಂದ ತುಂಬಾ ಆದರದಿಂದ ಸ್ವಾಗತಿಸಿದ್ದು ಏನೂ ಇಲ್ಲ. ಸಬತಿ ಮತ್ಸರವೆನ್ನುವುದು ಲೋಕದಲ್ಲಿ ಇದ್ದದ್ದೇ, ಅರಮನೆ ಒಳಗೆ ಇಲ್ಲ ಅಂತಲ್ಲ, ನನಗದು ತಿಳಿದಿದೆ. ಆದ್ರೆ ಆ ಬಗ್ಗೆ ನಾನು ಮಾತಾಡಲಿಲ್ಲ. ಯಾಕೆಂದರೆ ನಮ್ಮವರು ನನಗೆ ಏನು ಬೇಕದನ್ನೆಲ್ಲ ತಂದು ಕೊಡ್ತಾ ಇದ್ರು. ಈಗ ನೀನು ಹೇಳುವಾಗ ನನಗೆ ಒಂದೊಂದೇ ಯೋಚನೆಗೆ ಬರ್ತದೆ. ನನ್ನ ಮಗ ಭರತ ಇಲ್ಲ, ಈಗ ರಾಜಕೀಯಕ್ಕೆ ಹೋಗಿದ್ದಾನೆ. ಅವನಿಲ್ಲದೆ ಇದ್ದಾಗಲೇ ರಾತ್ರಿ ನಿರ್ಣಯ ಏನು, ನಾಳೆ ಬೆಳಿಗ್ಗೆ ಅಂದ್ರೆ ಮದುವೆ ಸಾಯ್ತಲ್ಲ. ಮೂವರೇ ಸೇರಿ ಬಹಳ ಅವಸರದಲ್ಲಿ ನಿರ್ಣಯವನ್ನು ಮಾಡಿ ನಾಳೆ ನಕ್ಷತ್ರದಲ್ಲಿಯೇ ಪಟ್ಟಾಭಿಷೇಕ ಆಗಬೇಕು ಅಂತ ತೀರ್ಮಾನಿಸಬೇಕಿದ್ದರೆ ಒಂದು ಮಾತು ನನ್ನಲ್ಲಿ ಕೇಳಿದ್ರೆ ನಾನು ಮುಹೂರ್ತ ಹೇಳ್ತಿರ್ಲಿಲ್ಲ. ನೀನು ಹೇಳ್ತಿದ್ದಿ ನನಗೆ ಬೇಕಾದ ಹಾಗೆ ಅಂತ ಈಗ ತೋರಿಸದೆ. ನಿನಗೆ ಗೊತ್ತಿಲ್ಲದ್ದು ಯಾವುದು? ಅದಕ್ಕಾಗಿ ಇಲ್ವಲ್ಲ, ಯಾವ ಮನೆಯಲ್ಲಾದ್ರೂ ಒಂದು ಅಜ್ಜಿ ಎಷ್ಟು ವಯಸ್ಸಾದವರಾದ್ರೂ ಬೇಕು ಎಲ್ಲ ಗೊತ್ತಿರ್ತದೆ. ನೀನು ನನ್ನನ್ನು ನಾಯಿ ಅಂತಾದ್ರೂ ಹೇಳು, ಅಜ್ಜಿ ಅಂತ ಹೇಳು. ಎಲ್ಲ ನಾನು ನನಗೆ ನಾಯಿ ಆದೀತ ಅಜ್ಜಿಗೆ. ಎಲ್ಲ ಅಜ್ಜಿ ಬೇಕು, ಅಜ್ಜಿ ಬೇಕು, ಉತ್ತೇಜಿಸಬೇಕಾಗುತ್ತದೆ. ಎಲ್ಲಿಲ್ಲ ಅಂತಾನೆ ಮದುವೆ ಆಗುವಾಗ ಮದುವೆ ಮಂಟಪದಲ್ಲಿ ಒಂದು ಕಡೆಯಲ್ಲಿ ಒಂದು ಆಸನವನ್ನು ಕೊಟ್ಟು ಅವರನ್ನು ಕೂತ್ಕೊಳಿಸುವುದು. ನನಗೆ ಅಜ್ಜಿ ಹೇಳುವಾಗ ನನಗೆ ಆ ಅಜ್ಜ ದಶರಥನಂತೆ ನೆನಪಾಗ್ತದೆ. ಈ ಮುದುಕರೆಲ್ಲ ಸಾಯ್ಬೇಕು. ಆಗಲಿ, ಯಾಕೆಂದ್ರೆ ಈ ವಯಸ್ಸಿನಲ್ಲಿ ಅವರು ನನ್ನ ಮನೆಗೆ ಹೀಗೆ ಇಷ್ಟು ಶೃಂಗಾರ ಮಾಡಿಕೊಂಡು ಬರುವಾಗ ನಿನಗೆ ಆದದ್ದಲ್ಲಿ ತಪ್ಪು ಅಂತ ನಾನೇನು ಹೇಳುವುದಿಲ್ಲ. ಏನು ಮಾಡುವ, ಅವರವರ ಹಣೆಯಲ್ಲಿ ಬರೆದದ್ದೆಲ್ಲ ಸಿಗುವುದು ಅವನಿಗೆ, ಅದು ಬಿಡು ಒಂಥರ. ಆದರೆ ಈಗ ಈ ಹಿರಿಯರೆಲ್ಲ ಏನೋ ಮಾಡಿ ಒಂದು ಮುಂಚಿನಲ್ಲಿ ನಿನ್ನನ್ನು ಮುಂಡಕ್ಕೆ ಹಾಕಿ ಮಣ್ಣು ಮುಚ್ಚುತ್ತ. ಅರ್ಥ ಆಯ್ತು ನನಗೆ. ನೀನು ಹೇಳಿದ ಮಾತೆಲ್ಲ ಸತ್ಯ. ನನ್ನ ಅಪ್ಪನ ಮನೆಗೆ ಹೇಳಿಕೆ ಇಲ್ಲ, ಮಿತಿಲೆಗೂ ಹೇಳಿಕೆ ಇಲ್ಲ, ದಿಢೀರಾಗಿ ನಿರ್ಣಯ ಆಗಿದೆ. ರಾತ್ರಿ 3 ಕಳ್ಳರು ಸೇರಿಕೊಂಡಿದ್ದ ಎಲ್ಲ ವಿಷಯವನ್ನು ಹೇಳುತ್ತಿದ್ದಂತ ನಮ್ಮ ದಶರಥ ಮಹಾರಾಜರು ಈ ಸುದ್ದಿ ನೀ ಬಾಗಿಲಿಂದ ಹೊರಗೆ ಬಂದು ನೋಡು ಕೈಕ, ಕೌಸಲ್ಯ ಮನೆಯಲ್ಲಿ ಏನು ತಳಿದು ತೋರಣ. ಏನಲ್ಲಿ ಏನಾಗ್ತವ? ಹೌದಾ, ಈ ಗಂಡಸರು ಮಾಡೋ ಮೋಸವಾಗಿ ನನ್ನ ಅಂತಃಪುರಕ್ಕೆ ಬರುವಾಗ ಮೈಯೆಲ್ಲ ಸುಗಂಧ ಪೂಸಿಕೊಂಡು ಬರುವಾಗ ನನ್ನ ತಲೆ ಬೇರೆ ಏನು ಯೋಚನೆ ಬರುವುದಿಲ್ಲ. ಆ ಮುದುಕರು ಬೇರೆ ಯೋಚನೆ ಮಾಡೋದಕ್ಕೆ ನನ್ನನ್ನು ಬಿಡುವುದು ಇಲ್ಲ. ಪ್ರಾಯ ಆದ್ರೂ ಬುದ್ಧಿ ಬರಲಿಲ್ಲ. ಈಗ ಪ್ರಾಯ ಆಗಿದೆ ಅಂತ ಅವರಿಗೆ ಗೊತ್ತಿಲ್ಲ, ಈಗ ಗೊತ್ತಾಯ್ತಲ್ಲ ಬುದ್ಧಿವರ್ತ ಅಂತ ತಿಳ್ಕೊಂಡು.
ಈಗ ನೀನು ಹೇಳಿದ ಮಾತೆಲ್ಲ ಸರಿ. ಈಗ ನೀನು ನಾಯಿ ಅಂತ ಹೇಳಿ ಒಮ್ಮೊಮ್ಮೆ ನಾವು ಸಿಟ್ಟು ಬಂದಾಗ ನಾಯಿಗೆ ಕೋಲಿನಲ್ಲಿ ಬಡಿತೇವೆ. ಆಮೇಲೆ ನಾವೇ ನಾಯಿಗೆ ನಾಕಿ ಮುದ್ದು ಮಾಡಿ ಸಾಕುವುದಲ್ವಾ. ಮನೆ ಇಲ್ಲದಿದ್ದವಾಗ ಮನೆ ಕಾಯಬೇಕು ಅಂತ ನಮ್ಮ ನಾಯಿಗೆ ಹೇಳುದಲ್ವಾ. ಈಗ ನೀನು ನನ್ನ ಮನೆ ಕಾಯ್ದಲ್ಲ, ನನ್ನ ಮನವನ್ನು ಕಾಯಬೇಕಾದ ನಾಯಿ ಅಂತ ಕೇಳಬೇಕು. ಒಳ್ಳೆ ಅರ್ಥವನ್ನು ಗ್ರಹಿಸಿಕೊ. ಈಗ ನಿನ್ನ ಹತ್ರ ಕೇಳುವುದು ಈಗ ಏನು ಮಾಡುವುದೇ. ಈಗ ರಾಮನಿಗೆ ಪಟ್ಟಾದ್ರೆ ಇಂಥದ್ದೆಲ್ಲ ಅನಾಹುತ ಆಗುತ್ತದೆ, ನಾಳೆ ನನ್ನ ಅಸ್ತಿತ್ವಕ್ಕೆ ಅಲ್ಲಿ ತೊಂದರೆ ಬರ್ತದೆ ಅಂತ ಆದರೆ ಇದಕ್ಕೊಂದು ಪರಿಹಾರ, ಅಪಾಯ ಬಂದವಾಗ ಉಪಾಯಕ್ಕೆ ಯಾರು ನೋಡಬೇಕಂತ ಅಜ್ಜಿಯನ್ನು ನೋಡಬೇಕು. ಅದರಿಂದ ನೀನು ಅಂತಾರೆ ಒಂದು ಉಪಾಯವನ್ನು ಹೇಳಿದರೆ ನಾನು ಬದುಕೋದ ಏನು ಕಂಡುಕೊಳ್ಳೋದಕ್ಕೆ ನಿನ್ನ ಸಲಹೆ ಸೂಚನೆ ಮೇಲೆ ಪ್ರಯತ್ನ ಮಾಡ್ತೇನೆ. ಹೇಳ್ತೀಯಾ? ಕೈಕಾ, ನಾನು ನಿಮಗೆ ಉಪಾಯ ಹೇಳುತ್ತೇನೆ, ಆದರೆ ಅದಕ್ಕಿಂತ ಮೊದಲು ಇದು ನನ್ನನ್ನು ಗೂಬೆ, ನಾಯಿ, ಕಾಗೆ ಅಂತೆಲ್ಲ ಕರೆದೆ. ನನಗೆ ಬೇಸರ ಇಲ್ಲ. ನಾನು ಈ ಉಪಾಯವನ್ನು ಹೇಳಿ ಭರತನಿಗೆ ಪಟ್ಟವಾಗಿ ಭರತ ಅಯೋಧ್ಯೆಯ ದೊರೆಯಾದ ಮೇಲೆ ಕಾಗೆಯನ್ನು ರಾಷ್ಟ್ರ ಪಕ್ಷಿ ಮಾಡಿದೆ. ನೋಡುವ ನಮ್ಮ ರಂಗನಾಥನ ಮುಂದೆ ಪ್ರಶ್ನೆ ಹೇಳುವ, ದೇವರ ಮುಂದೆ ಪ್ರಶ್ನೆ ನೋಡಲು ಆಗ್ತದೆ ಅಂತ. ಈಗ ಅದಷ್ಟು ಆಗಬೇಕಿದ್ರೆ ಭರತ ಪಟ್ಟೆ ಇರಬೇಡುವ. ಭರತ ಪಟ್ಟೆ ಇರಬೇಕಿದ್ರೆ ನೀ ಹೀಗೆ ಇದ್ರೆ ಆಗ್ತದ? ಮತ್ತೆ ಏನ್ ಮಾಡ್ಬೇಕು ನಾನು? ಹಳೆಯದನ್ನು ನೆನಪು ಮಾಡಿಕೋ. ಯಾವುದು ಹಳೆಯದು? ಹಿಂದೆ ನಿನಗೆ ಕೊಟ್ಟ ಮಾತೆರಡ ಕೊಟ್ಟ ಮಾತೆರಡ ಎಂದು ಕೊಟ್ಟ ಮೇಲೆ ಮುಂದೆ ಬೇಡು ಕಾರ್ಯ ಬಾರಿ ಈರೇಳು ವರುಷದ ಅರಣ್ಯವಾಸದೊಳಿರಬೇಡಿಯೇ ಮಾರುಣಿಯ ಭರತಗಿ ಮುಂದೆ ಮೆಚ್ಚಿ ನಿನಗಿ ಆದರೀತ ಕೊಟ್ಟ ಮಾತ ಕೈಕಾ, ಅಪಾಯಕ್ಕೆ ಉಪಾಯ ಏನೋ ಮಂತರ? ಹೆಚ್ಚು ಹೊತ್ತಿಲ್ಲ ನಮಗೆ. ಹೌದೌದು, ಬೆಳಗಾಯಿತು ಅಂತ ಆದರೆ ರಾಮ ಪಟ್ಟಾಭಿಷೇಕ. ಅಷ್ಟರೊಳಗೆ ನಿರ್ಣಯ ಬದಲಾಗದೆ ಅದರೊಳಗೆ ಎಲ್ಲ ತಲೆಗಳಿಗಾಗಬೇಕು. ಈ ಕ್ಷಣವೇ ನೀನು ಹೇಳಬೇಕು. ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಬೇಕು. ಹೇಗೆ? ಹಿಂದೆ ಒಂದು ಕಾಲದಲ್ಲಿ ದೇವ ಸಹಾಯಕ್ಕಾಗಿ ಚಕ್ರವರ್ತಿ ದಶರಥ ವೈಜಯಂತಪುರಕ್ಕೆ ಹೊರಟ. ನಾನು ಹೋಗಿದ್ದೇನಲ್ಲ, ಶಂಬರಾಸುರ ಕಾಳಗ ನಿಮಿತ್ತ ರಥ ನಡೆಸಿದ್ದೆ. ನನಗೆ ಆ ವಿದ್ಯೆಯಲ್ಲಿ ಗೊತ್ತು ಅಲ್ವಾ? ಈಗ ನಿನ್ನ ಮಗ ಭರತನ ಬಾಳರಥವನ್ನು ನೀನು ನಡೆಸುವ ಸಾರಥಿ ಆಗಬೇಕು. ಬೇಕಾ ಹೇಳು. ಆ ಕಾಲದಲ್ಲಿ ಶಂಬರಾಸುರನ ವಧೆಯ ನಿಮಿತ್ತವಾಗಿ ಹೊರಟ ಕಾಲದಲ್ಲಿ ಯುದ್ಧ ತನ್ಮಧ್ಯದಲ್ಲಿ ಶಂಬರಾಸುರನ ಶಸ್ತ್ರ ಕಾರಣವಾಗಿ ಮೂರ್ಛಿತನಾಗಿ ಬಿದ್ದಂತಹ ಚಕ್ರವರ್ತಿಯನ್ನು ನೀನು ಉಪಚರಿಸಿದೆ. ನಾನೇ ಹೇಳಿದ್ದಲ್ಲ ಈ ಕಥೆಯನ್ನೆಲ್ಲ. ದೈತ್ಯೋಪಚಾರವನ್ನು ಮಾಡಿ ಅವನನ್ನು ಎಬ್ಬಿಸಿದೆ. ಪರಿಣಾಮದಲ್ಲಿ ಏನ್ ಹೇಳಿದ ಚಕ್ರವರ್ತಿ ನಿನಗೆ? ಗಂಡನನ್ನು ಬದುಕಿಸಿದ್ದು ಆ ದಿನ ಹೆಂಡತಿ ಅಲ್ವಾ? ನಾನು ನೀನು ಮೆಚ್ಚಿ ಏನ್ ಹೇಳಿದ ಭೂಪತಿ? ನನಗೆ ಪ್ರಾಣದಾನವನ್ನಿತ್ತ ನಿನಗೆ 2 ವರಗಳನ್ನು ಕೊಡುತ್ತೇನೆ, ಕೇಳು. 2 ವರ ಕೇಳಿದ್ದಾನೆ. ಎಲ್ಲಿ ಉಂಟು? ಆ ವರ ಅಲ್ಲೇ ಉಂಟು, ನನಗೆ ಬೇಡ ಅಂತ ಹೇಳಿದೆ. ನೀವೇ ನನಗೆ ವರ ಆಗಿರುವಾಗ ಇನ್ನು ಬೇರೆ ವರ ಯಾಕೆ ಅಂತ ನಾನು ಹೇಳಿದ್ದೆ. ಈಗ ಆ ವರನಿಗೆ ಬರ ಬಂದಿದೆ, ಈಗ ವರ ಕೇಳಬೇಕಾಗಿದೆ. ಓ, ವರೆಯಿಂದ ಕೇಳಬೇಕು. ವರೆಯಿಂದಲೇ ಕೇಳಬೇಕು. ಹೀಗೆ ಕೇಳಿದ್ರೆ ಕೊಡುವುದಿಲ್ಲ. ಏನು ವರವನ್ನು ಹೇಗೆ ಕೇಳಿ? ಹೀಗೆ ಕೇಳಿದ್ರೆ ಕೊಡುವುದಿಲ್ಲ. ಮಲಿನ ವಸನವನ್ನು ಉಡಬೇಕು. ಈ ಪಟ್ಟೆ ಪೀತಾಂಬರವನ್ನು ತೆಗಿ. ಶ್ರೀಮಂತಿಕೆಯ ದರ್ಶನ ಆದ್ರೆ ವರ ಕೊಡುವುದಿಲ್ಲ. ಬಡವಂತ ಬೇಡುವರು ಅದು ಹಾಗೆ ಇರಬೇಕು. ಒಳ್ಳೆ ಆಗಿ ಕೊಟ್ಟೆ ನಾಳದನ್ನು ಹಾಕೊಂಡು ಬರುದಿಲ್ಲ, ಆಗುದಿಲ್ಲ. ಹಳೆಯ ಸೀರೆಯನ್ನು ಉಡಬೇಕು. ಬೇಕಿದ್ರೆ ಕೇಳು, ನನ್ನ ಪೆಟ್ಟಿಗೆಯಲ್ಲಿದ್ದ ಹಳೆಯ ಸೀರೆಯನ್ನು ತಂದು ಕೊಡ್ತೇನೆ. ಅಲ್ಲ, ನಾನು ಅಲ್ಲಿಂದ ತಮ್ಮದು ಇರ್ಬೇಕು. ಎದ್ದೆಲ್ಲ ಕಾಣ್ತದೆ ಅರಮನೆಯಲ್ಲಿ. ತೆಗೆದದನ್ನು ಉಂಟು. ನಿನ್ನ ಆಭರಣಗಳನ್ನೆಲ್ಲ ಕಿತ್ತ ಆಭರಣ ಕೂಡ ಕಿತ್ತು ಬಿಸಾಡ್ತೇನೆ. ಹೊಸ ಸೀರೆ ನಾಚಿಗೆ ಎಸೀತೇನೆ, ಮಡಚಿ ಇಡಬೇಕು. ನಾನು ಎಲ್ಲ ನಾನು ಇಡ್ತೇನೆ. ಮಡಚಿ ತಕೊಂಡೋಗಿ ನನ್ನ ಪೆಟ್ಟಿಗೆಯಲ್ಲಿ ಮತ್ತೆ ಬೇಕಲ್ಲ, ನಾನು ರಾಣಿ ಆದ್ರೆ ಮತ್ತೊಂದು ಮಾಡಬೇಕು. ಸ್ವಲ್ಪ ತಿಲಕ ಒರೆಸು, ಅರ್ಧ ಒರೆಸು. ಗಂಡನಿಗೆ ಅರ್ಧ ಜೀವ ಉಂಟು ಅಂತ ಗೊತ್ತಾಗ್ತದೆ. ಮತ್ತೆ ಕರಿಮಣಿ ಉಂಟಲ್ಲ, ಅವನೇ ಕಟ್ಟಿದ್ದು ಪೂರ್ಣ ತೆಗಿಬೇಡ. ಕೊಂಡಿ ಸ್ವಲ್ಪ ಕಳಚಿ ಇಡು. ಬೀಳ್ತದೋ ನಿಲ್ತದೋ, ಬೀಳ್ತದೋ ನಿಲ್ತದೋ, ಅವನೇ ಹೊಣೆಗ. ಹಾಗಿಟ್ಟು ಕ್ರೋಧಾಗಾರ ಉಂಟಲ್ಲ, ತೆಗೆಯದೇ ಇದ್ದದ್ದು ಬಾಗಿಲನ್ನು ಮುಚ್ಚೇ ಇರುವುದು. ಅಲ್ಲ, ಅಷ್ಟೆಲ್ಲ ಮಾಡ್ತೇನೆ. ಕೇಳಬೇಕಾದ ವರ ಯಾವುದು? 2 ವರವನ್ನು ಕೇಳಬೇಕು. ಮೊದಲನೇ ವರವಾಗಿ ದರೆಯ ಅಧಿಪತಿತ್ವವನ್ನು ನಿನ್ನ ಮಗನಾದ ಭರತನಿಗೆ ಅದೇ ಮುಹೂರ್ತಕ್ಕೆ ಕೊಡಬೇಕು.
ಅಭಿಷೇಕ ನನ್ನ ಮಗ ಭರತನಿಗೆ ಆಗಬೇಕು. ಆಗಬೇಕು. ಮೊದಲ ಬರಬಾರದು. ಅರ್ಥ ಆದ್ರೆ ಸಾಕಾಗುವುದಿಲ್ಲ. ರಾಮನಿಗೆ ಇವರಿಗೆಲ್ಲ ಪ್ರೀತಿ. ಹೌದೌದು, ಜನ ದಂಗೆ ಇದ್ದಾಗ ರಾಮನೇ ಬೇಕು ಅಂತ ಹೇಳಿ. ರಾಮ ಬೇಕು, ರಾಮ ಬೇಕು, ರಾಮ ಬೇಕು. ವಸಿಷ್ಠ ಮೊದಲೇ ಹೊರಗೆ ಹೋಗಿ ನಿಂತು ರಾಮ 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 ಅಂತ ಹೇಳ್ಬೋದು, ಎಲ್ಲ ಕೂಡಿ ಬರ್ತಾರೆ. ಹೌದು, ಈಗ ಎಲ್ಲರ ಬಾಯಲ್ಲಿ ರಾಮ 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 ಅಂತ ಕೇಳುವುದು. ಅದು ತಪ್ಪಬೇಕು. ಅದನ್ನು ತಪ್ಪಿಸಬೇಕು ಅಂತಾದ್ರೆ ಹಾ. ಈ 7 ವರ್ಷ, ಎಂತದ್ದು? ಈ 7 ವರ್ಷ ಲೆಕ್ಕ ಮಾಡಿ. ಈಗ 7 ಅನ್ನೋದು ಕೇಳ್ತಾರೆ, ಈಗ 7 ಕೇಳುದಿಲ್ಲ. ಅಂದ್ರೆ 7 7 14 ಅಂತ ಹೇಳುವಾಗ ಒಮ್ಮೆಲೆ ಅವರಿಗೆ ಪ್ರಾಣ ಹೋದಿತ್ತು. ಹೌದು. ಸೌಮ್ಯೋಕ್ತಿಯಲ್ಲಿ ಅದನ್ನು ಕೇಳ್ಬೇಕು. 2 7 ಈ 7 14 ಅಂತ ನೀನು ಮಾಡಿ. ಹಾಗೆ ಕೇಳಬೇಕು ಅಂತಿಲ್ಲ. 9 5 ಅಂತಲೂ ಕೇಳು. ಹಾ, ನಿಜವಾಗಿ 14. 9 15 ನನಗೆ ವರ ಕೊಟ್ಟ ಮೇಲೆ 14 ಶುರುವಾಗುತ್ತದೆ. ವರ ಕೊಟ್ಟ ಮೇಲೆ ಚಕ್ರವರ್ತಿ 14 ಆದ್ರೆ ಆಗಲಿ ನಮಗೆ ಮೊದಲು ಕೇಳುವಾಗ ಜಾಗ್ರತೆ ಮಾಡಿ. ಈ 7 ವರ್ಷ ರಾಮನನ್ನು ವನವಾಸ ಕಟ್ಟಬೇಕು. ಈ 2 ವರವನ್ನು ಕೇಳುವ ಅದರವರೆಗೆ ಯಾರಿಗೆ ಕಾಣುವಾಗ ಒಂದು ಅಗುಳು ಅನ್ನ ತಿನ್ನಬೇಡ, ಒಂದು ಗುಟುಕು ನೀರು ಕುಡಿಬೇಡ. ಗುಟ್ಟಿನಲ್ಲಿ ನಾವು ವ್ಯವಸ್ಥೆ ಮಾಡ್ತೇವೆ. ನಾನು ಗುಟ್ಟಿನಲ್ಲಿ ಎಲ್ಲ ವ್ಯವಸ್ಥೆ ಮಾಡ್ತೇನೆ. ನೀನು ಯಾರ ಎದುರು ಕುಡಿಬೇಡ. ನೀನು ಹೇಳಿದಾಗ ಮಾಡ್ತೇನೆ. ನೀ ಬಂದ ಕೂಡಲೇ ಹಸಿವು ಅಂತ ಹೇಳ್ಬೇಕು. ಇಷ್ಟು ಮಾಡ್ಬೇಕು. ಈಗಲೇ ಈ ಕೋಣೆಯಿಂದ ಹೊರಟು ಪಕ್ಕದ ಕೋಣೆ ಕೋಪಗ್ರಹ ಉಂಟು ನೋಡಬೇಕು. ಅದು ಶೋಕಾಗಾರವಾಗಿರ್ತದೆ. ಆಗಿರ್ಬೇಕು. ನೆಲದ ಮೇಲೆ ಬಿತ್ತುಕೊಳ್ಬೇಕು. ನೀನು ನೀನು ನನ್ನ ದೇವತೆ ಆರಾಧ್ಯ ಮೂರ್ತಿ, ನನ್ನನ್ನು ಉಳಿಸಿದ್ದೀಯ. ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ. ಕರುಗಳು ಪರಿಶುಪಾಶ ಕುಟಕಾರಿ ಔಷಧಿ ಭಕ್ತರ ಉರಗಭೂಷಣ ಕುಮಾರ ಜನನಿಗಮನಿಗೆ ಆರತಿ ಎತ್ತಿರಿ, ಆರತಿ